ಕ್ಲಿಯರ್ ಆಯ್ತು? ಸೊ ರಿಯಲ್ ನಂಬರ್ಸ್ ಎಲ್ಲರಿಗೂ ಕಾಣಿಸುತ್ತಾ? ಯಾರಿಗಾರು ಕಾಣಿಸಲ್ಲ ಅಂದ್ರೆ ಹೇಳಿ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಫಸ್ಟ್ ರಿಯಲ್ ನಂಬರ್ಸ್ ಗೆ ಹೋಗೋದಿಲ್ಲ. ರಿಯಲ್ ನಂಬರ್ಸ್ ಅಂದ್ರೆ ನಾನು ಆಮೇಲೆ ಬರ್ತೀನಿ. ಸೊ ನಾನು ವೆರಿ ಫಸ್ಟ್ ಐ ವಿಲ್ ಗೋ ಫಾರ್ ನ್ಯಾಚುರಲ್ ನಂಬರ್ಸ್. ಏನ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ನನ್ನ ಪ್ರಶ್ನೆ ಈಗ ಆಲ್ರೆಡಿ ಯು ಹ್ಯಾವ್ ಡಿಸ್ಕಸ್ ಅಬೌಟ್ ದಿಸ್ ಚಾಪ್ಟರ್. ನೀವು ಕ್ಲಾಸ್ ಅಲ್ಲಿ ಆಲ್ರೆಡಿ ಕೇಳಿದಿರಿ. ನೀವು ತಪ್ಪಾರ ಹೇಳಿ ಸರಿಯಾರ ಹೇಳಿ, ನಾನು ತಿದ್ದಕ್ಕೆ ಇರೋದು. ಸೊ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನು? ಡೋಂಟ್ ಗೋ ಫಾರ್ ಸ್ಕೂಲ್ ನೋಟ್ಸ್. ನನ್ನ ಕಣ್ ಮುಂದೆ ಇರ್ಬೇಕು. ಯಾರು ಹೇಳ್ತೀರಿ? ನಾನು ಎಪಿನೇ ಸ್ಟಾರ್ಟ್ ಮಾಡೋಣ ಅಂತಿದ್ದೆ. ಆಸ್ ಪರ್ ಟೆಕ್ಸ್ಟ್ ಬುಕ್ ರಿಯಲ್ ನಂಬರ್ಸ್ ಇಸ್ ದೇರ್, ರಿಯಲ್ ನಂಬರ್ಸ್ ಮುಗಿಸ್ಬಿಡೋಣ, ನಡುವೆ ಹೋಗೋದ್ ಬೇಡ ಅಂತ. ಸಮನ್ವಿತ, ವಾಟ್ ಆರ್ ನ್ಯಾಚುರಲ್ ನಂಬರ್ಸ್? Counting numbers are called natural numbers. From zero. So very good definition. The natural counting numbers are called as natural numbers. Okay. Natural numbers are counting numbers. ನನ್ನ ಪ್ರಶ್ನೆ ಇರೋದು ಅರ್ಥ ಮಾಡ್ಕೊಳ್ಳಿ. ಕೌಂಟಿಂಗ್ ನಂಬರ್ಸ್ ಅನ್ನ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಓಕೆ. ಈಗ ಸಮನ್ವಿತನ ಮನೆಯಲ್ಲಿ ಸಮನ್ವಿ ಅಂತ ಕರೀತಾರೆ, ಅವಳು ಸಮನ್ವಿತಾನೆ. ವಂಶಿಕಂಗೆ ವಂಶಿ ಅಂತ ಕರೀತಾರೆ, ವಂಶಿಕಾ ಅಂತಾನು ಕರೀತಾರೆ. ಬಟ್ ಎರಡು ಸೇಮೆ. ಬಟ್ ಯಾರು ಕೌಂಟಿಂಗ್ ನಂಬರ್ಸ್? Sir, 1 to infinity. Infinity is equal to 1, 2, 3, 4, 5 so on. ಎಷ್ಟು ಬೇಕಾದ್ರೆ ಬರಿಬಹುದು. These are all counting numbers. ಅರ್ಥ ಆಯ್ತಾ? 1, 2, 3, 4, 5 ನ್ಯಾಚುರಲ್ ನಂಬರ್ಸ್ ಅನ್ನ we are represented by capital letter N. So are you clear? ಜಗದೀಶ? ಹಾ ಸರ್. ಅರ್ಥ ಆಯ್ತಾ? ನ್ಯಾಚುರಲ್ ನಂಬರ್ಸ್ ಅಂದ್ರೆ 1 ಇಂದ ಹಿಡಿದು ಆಲ್ ಪಾಸಿಟಿವ್ ನಂಬರ್ಸ್. ಹಾ ಸರ್. ಆಲ್ ಪಾಸಿಟಿವ್ ನಂಬರ್ಸ್. ಹಾ ಸರ್. ಆಯ್ತಲ್ಲ? ಸೊ ಕ್ಲಿಯರ್? ಏನ ಡೌಟ್ಸ್ ಇದೆಯಾ? ಹಾ ಸರ್. ಬರೆಸ್ತೀನಿ ನಾನು, ಕಾಪಿ ಮಾಡಬೇಡ್ರಿ, ನಾನೇ ಬರೆಸ್ತೀನಿ. ಸೊ ನೌ ಫಸ್ಟ್ ಯು ಟೇಕ್ ಡೌನ್ ದ ಹೆಡಿಂಗ್ ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಬರ್ಕೊಳ್ಳಿ. ಇವೆಲ್ಲವೂ ಬೇಸಿಕ್ ಗೊತ್ತಿದ್ರೆ ನೀವು ಪ್ರೈಮ್ ನಂಬರ್ಸ್ ಅಂದ್ರೆ ಏನು, ಕಾಂಪೋಸಿಟ್ ನಂಬರ್ಸ್ ಅಂದ್ರೆ ಏನು ಅವನ್ನ ಅರ್ಥ ಮಾಡ್ಕೋಬಹುದು. ಇವೇ ಗೊತ್ತಿಲ್ಲ ಅಲ್ಲಿ ಡೈರೆಕ್ಟ್ ಕಾಂಪೋಸಿಟ್ ಗೆ ಹೋಗ್ಬಿಟ್ರೆ ಅಲ್ವಾ ಸಮನ್ವಿತ? Yes sir. ಓಕೆ. ನ್ಯಾಚುರಲ್ ನಂಬರ್ಸ್ ಬ್ರಾಕೆಟ್ ಅಲ್ಲಿ ಏನಂತೀರಿ? N. N. Big letter N. Big letter N. Counting numbers. Counting numbers are called as natural numbers. Counting numbers are called as natural numbers. So ಈಗ now take down this. N is equal to 1, 2, 3, 4 so on. So on ಅಂದ್ರೆ ಏನು? So on ಅಂದ್ರೆ ಏನು? Infinity. ಎಷ್ಟು ಬೇಕಾದ್ರೂ ಬರಿಬಹುದು ನಾವು, ಹೌದಾ? ಸೊ ನೆಕ್ಸ್ಟ್ ಈಸ್ ಹೋಲ್ ನಂಬರ್ಸ್. ಏನು ಹೋಲ್ ನಂಬರ್ಸ್ ಅಂದ್ರೆ? So whole numbers is represented by W. ಏನ್ whole numbers ನಿಖಿತಾ? 9th ಸ್ಟ್ಯಾಂಡರ್ಡ್ ಅಲ್ಲಿ ಇತ್ತು. ಜಗದೀಶ? ಹಾ ಸರ್.
ಹೋಲ್ ನಂಬರ್ಸ್ ಅಂದ್ರೆ ಸೃಷ್ಟಿ ಬರ್ಕಣದ ಇಂಪಾರ್ಟೆಂಟ್ ಅಲ್ಲ, ನಾನು ಅಳಿಸಿದ್ರು ಸ್ವಂತ ಬರ್ಕಣೋ ಶಕ್ತಿ ಬರ್ಬೇಕು. ಯು ಹ್ಯಾವ್ ಟು ಲಿಸನ್ ಫಸ್ಟ್. ಏನು ಹೋಲ್ ನಂಬರ್ಸ್ ಅಂದ್ರೆ? Natural numbers including 0. Very good. So whole numbers along with natural numbers, 0 is included. 0 ಜೊತೆಗೆ ನ್ಯಾಚುರಲ್ ನಂಬರ್ಸ್ ಇದ್ರೆ ಅವನ್ನ ಹೋಲ್ ನಂಬರ್ಸ್ ಅಂತ ಕರಿತೀವಿ. ಬರೀ 0 ಬಿಟ್ಬಿಟ್ಟಿರ್ತಕ್ಕಂಥ ನಂಬರ್ಸ್ಗೆ ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. 0 ಸೇರಿಸಿ ನ್ಯಾಚುರಲ್ ನಂಬರ್ಸ್ ಬರೆದ್ರೆ ಅವನ್ನ ಏನಂತ ಕರಿತೀವಿ? ಹೋಲ್ ನಂಬರ್ಸ್. ಆರ್ ಯು ಕ್ಲಿಯರ್? Yes, sir. 0, 1, 2, 3, 4, 5, so on. ನ್ಯಾಚುರಲ್ ನಂಬರ್ಸ್ಗೂ ಹೋಲ್ ನಂಬರ್ಸ್ಗೂ ಏನಾದ್ರು ಡಿಫರೆನ್ಸ್ ಇದೆಯಾ? ಏನಿಲ್ಲ ಸರ್. Yes, sir. ಆಯ್ತಾ? Natural numbers ಅಲ್ಲಿ 0 ಇರಲ್ಲ, whole numbers ಅಲ್ಲಿ 0 ಇರುತ್ತೆ. ಇರುತ್ತೆ. ವೆರಿ ಗುಡ್. ಇದು ನಾನು ಹೇಳೋದೇನ್ ಗೊತ್ತಲ್ಲ, ಈಚ್ ಅಂಡ್ ಎವರಿ ಕಾನ್ಸೆಪ್ಟ್ಸ್ ಅನ್ನು ಬರ್ಕೊಳೋದ್ಕಿಂತ ಮೊದಲು ಅದ್ ನಮಗೆ ಅರ್ಥ ಆಗಿದೆಯಾ ಅದು ಫಸ್ಟ್ ಅರ್ಥ ಮಾಡ್ಕೋಬೇಕು. ನಾನು ಬರೀ ಬರ್ಕೊಂಡು ನ್ಯಾಚುರಲ್ ನಂಬರ್ಸ್, ಕೌಂಟಿಂಗ್ ನಂಬರ್ಸ್ ಆರ್ ಕಾಲ್ಡ್ ನ್ಯಾಚುರಲ್ ನಂಬರ್ಸ್, n = 1 2 3 4 5 6 7 ಅಂತ ಹೇಳ್ಬಿಟ್ರೆ ಮುಗಿತಲ್ಲ. ದಟ್ ಈಸ್ ನಾಟ್ ಎ ಲರ್ನಿಂಗ್, ದಟ್ ಈಸ್ ಮಗ್ಗಿಂಗ್. ಹೌದಲ್ವಾ ಸೃಷ್ಟಿ? Yes, sir. ಯಾವತ್ತು ತಪ್ಪು ಮಾಡಬಾರದು, ಯಾವತ್ತು ಅದ್ರೊಳಗೆ ಇಳಿಬೇಕು, ಅರ್ಥ ಮಾಡ್ಕೋಬೇಕು. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಕೌಂಟಿಂಗ್ ನಂಬರ್ಸ್. Natural numbers are also called as counting numbers, means 1 2 3 4 5 6 7 8 9 so on. Along with natural numbers, 0 is included. The numbers are called as whole numbers. So now take down the side heading whole numbers. Whole numbers. 0 ಬರೀರಿ, ನಾಟ್ ಸಿಂಬಲ್ ಬರಿಬೇಡ್ರಿ, ಬರೀರಿ 0 ಅಂತ. 0 along with all natural numbers. 0 along with all natural numbers are together called as ಜಗದೀಶ ಕಾಣ್ತಾ ಐತಾ? ಹಾ ಸರ್. are together called as whole numbers. ಮತ್ತೆ ನಾನು ಬರ್ಸಲ್ಲ, the set of whole numbers is denoted by W. ಅದೇನ್ ಬರ್ಸಲ್ಲ, ಗೊತ್ತಾಯ್ತಲ್ಲ? So W is equal to 0 1 2 3 4 5 6 so on. Are you clear? Are you clear the difference between natural numbers and whole numbers? Yes, sir. Okay. So next is integers. So ಏನ್ integers? ಯಾರ ಸ್ಕೂಲಾಗ ಆಗಿದೆ ರಿಯಲ್ ನಂಬರ್ಸ್? ಸೃಷ್ಟಿ ಆಗಿದೆಯಾ? Yes, sir. ಆಗಿದೆ. ವಂಶಿ? Yes, sir. ನಿಖಿತನ್ ಸ್ಕೂಲ್ ಅಲ್ಲಿ AP ಮಾಡ್ತಿದ್ದಾರೆ. Yes, sir. ಆಗಿಲ್ಲ. ಜಗದೀಶ? AP ಸರ್. AP. ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೀರಾ? ಸಾಮಾನ್ಯಯುತ? Are you completed this chapter in your school? Yes, sir. Okay. So I am not bothered. ಯಾರಿಗೂ ನಾನು ಇಲ್ಲಿ ಮಾಡ್ತಾ ಇಲ್ಲ, ಬಟ್ ಐ ರಿಕವರ್ ಯುವರ್ ಪ್ರೀವಿಯಸ್ ನಾಲೆಡ್ಜ್ ಅನ್ನ ತಗೊಂತಿದ್ದೀನಿ ಅಷ್ಟೇ. ಸೊ ವಾಟ್ ಈಸ್ ಇಂಟೀಜರ್ಸ್? Whole numbers along with positive and negative charges. ಯಾರು ಹೇಳಿದ್ದು? ನಾನೇ. ಸಮನ್ವಿತನೇ ಯಾರು? ಸೃಷ್ಟಿ. ಸೃಷ್ಟಿ. ವೆರಿ ಗುಡ್. ಸೊ ಇಂಟೀಜರ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಐ. ಇಲ್ಲಿ 0 ಇರುತ್ತೆ. ಆಲ್ ಪಾಸಿಟಿವ್ ನ್ಯಾಚುರಲ್ ನಂಬರ್ಸ್ 1 2 3 4 are
ಇಲ್ಲಿ -1, -2, -3 so on. ನೋಡ್ರಿ ಇಂಟೀಜರ್ಸ್ ಅಲ್ಲಿ 0 ಇರುತ್ತೆ, ಆಲ್ ಪಾಸಿಟಿವ್ ನಂಬರ್ಸ್ ಇರ್ತವೆ, ಆಲ್ ನೆಗೆಟಿವ್ ನಂಬರ್ಸ್. This is very important. You know the basic concept. You tend to ಯಾರೋ ಬಸ್ಸಲ್ಲಿ ಕೂತ್ಬಿಟ್ಟು ವಂಶಿ ಎಲ್ಲಿ ನೋಡ್ತಿದ್ಯಾ ನೀವು ಅಮ್ಮ ಐತಲ್ಲಿ ಏನ್ ಟಿವಿ ತಂತ ವಂಶಿಕಾ ಸರ್ ಮತ್ತೆ ಆ ಟಿವಿ ಕುಡ್ದು ಬಿಡತ್ ಮತ್ತೆ ಸರ್ ಇಲ್ಲ ಮತ್ತೆ ಅದಕ್ಕೆ ಹೇಳದೆ ಫಸ್ಟ್ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಇಂಟೀಜರ್ಸ್ ಅಲ್ಲಿ 0 ಇರ್ತವೆ, ಪಾಸಿಟಿವ್ ನಂಬರ್ಸ್ ಇರ್ತವೆ, ನೆಗೆಟಿವ್ ನಂಬರ್ಸ್ ಇರ್ತವೆ. ಸೊ ಕ್ಲಿಯರ್? ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಸಮಾನ್ವಿತಾ ಎನಿ ಡೌಟ್ಸ್? ಯಾಕೆ ಅಂದ್ರೆ ಇವೆಲ್ಲವೂ ಸಹ ನೀವು ಫಸ್ಟ್ PUC ಹೋಗ್ತಿದ್ದಂಗೆ ಬೇಕು, ಇವೆಲ್ಲ ಕಲಿಬೇಕು. ಬೇಸಿಕ್ ರಿಯಲ್ ನಂಬರ್ಸ್ ಅಲ್ಲಿ ಇದೀರಿ ಅಂದ್ರೆ ವಾಟ್ ಆರ್ ನ್ಯಾಚುರಲ್ ನಂಬರ್ಸ್, ವಾಟ್ ಆರ್ ಹೋಲ್ ನಂಬರ್ಸ್ ಅಂಡ್ ಇಂಟೀಜರ್ಸ್, ನೆಕ್ಸ್ಟ್ ಈಸ್ ರಿಯಲ್ ನಂಬರ್ಸ್. ಸೊ ಇವೆಲ್ಲ ಅದಕ್ಕೆ ಬೇಕಿತ್ತು ಸರ್. ಮದುವೆಗೆ ಬಂದಿದ್ವಿ ಉಣ್ಣಕ್ ಹಾಕ್ರಿ, ರಿಸೆಪ್ಷನ್ ನೋಡಲ್ಲ ಏನ್ ನೋಡಲ್ಲ, ಉಣ್ಣಕ್ ಹಾಕ್ರಿ ಅಂದ್ರೆ ಎಷ್ಟಾಗತ್ತಾ? ಮುಹೂರ್ತ ನೋಡ್ಬೇಕಾ? ನೋಡ್ತೀರಿಲ್ಲ? ಮುಹೂರ್ತನೂ ನೋಡ್ತೀರಿ, ಅವ್ರ ಗಂಡು ಹೆಣ್ಣು ಕರ್ಕೊಂಬರೋದು ನೋಡ್ತೀರಿ, ಅಂದ್ರೆ ಇವೆಲ್ಲವೂ ಪ್ರೊಸೆಸ್ ಬೇಕು. ಆಯ್ತಲ್ಲ ನಿಖಿತಾ? ಓಕೆ ಬರ್ಕಂಡ್. ಇಂಟೀಜರ್ಸ್ ಅಂದ್ರೆ ಏನ್ ಅಲ್ಲಿಗೆ ಏನ್ ಕನ್ಕ್ಲೂಷನ್ ಬಂದ್ರಿ? ಸೃಷ್ಟಿ ನಿಂದು ಯಾಕೆ ಇದು ಮಾಡ್ಕೊಂಡಿದಿ ಹಿಂಗೆ ಮೊಬೈಲ್ ನ ಅಡ್ಡಡ್ಡಾಗಿದ್ಯಾ? ಹಾ ವೆರಿ ಗುಡ್. ಹಾ ಏನವ ಸಮಾನ್ವಿತ ನಿನ್ ಪ್ರಕಾರ ಇಂಟೀಜರ್ಸ್ ಅಂದ್ರೆ? Natural numbers with positive and negative numbers, negative signs. ನ್ಯಾಚುರಲ್ ನಂಬರ್ಸ್ ಪಾಸಿಟಿವ್ ಅಂಡ್ ನೆಗೆಟಿವ್ ನಂಬರ್ಸ್ ಅಂದ್ರೆ ತಪ್ಪಾಗುತ್ತೆ. 0 ವಿತ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂಡ್ ಆಲ್ ನೆಗೆಟಿವ್ ನಂಬರ್ಸ್. ನೀನ್ ಹೇಳಿದೆ 0 ನ್ಯಾಚುರಲ್ ನಂಬರ್, ಆಲ್ ಪಾಸಿಟಿವ್, ಆಲ್ ನೆಗೆಟಿವ್ ಹೇಳ್ಬಾರ್ದು. ಆಯ್ತಾ? 0 ಇನ್ಕ್ಲೂಡಿಂಗ್ ಆಲ್ ಪಾಸಿಟಿವ್ ಅಂಡ್ ನೆಗೆಟಿವ್ ನಂಬರ್ಸ್, ದೇ ಆರ್ ಕಾಲ್ಡ್ ಆಸ್ integers. Clear? sir. Clear? Yes, sir. So now Yes, sir. take the heading integers. Integers can be represented by capital I. All numbers ಬರ್ಕಂಡ್ರ integers ಅಂತ? Yes sir. Yes sir. Integers ಅಂತ ಬರ್ಕಂಡ್ರ? ಬ್ರಾಕೆಟ್ ಅಲ್ಲಿ ಏನ್ ಬರ್ಕಂಡ್ರಿ? ಐಸ್ ಕ್ರೀಮ್ ಅಂತ ಬರ್ಕೊಂಡಿವಿ. ಐ ಅಂದ್ರೆ ನಮ್ ತಲೆ ಒಳಗೆ ಬರೋದೇ ಐಸ್ ಕ್ರೀಮ್ ಸಾ. ಕ್ಯಾಪಿಟಲ್ ಐ ನೋಡ್ತಿದ್ದಂಗೆ ಐಸ್ ಕ್ರೀಮ್ ಅಂತ ಬಂದ್ಬಿಡ್ತದೆ ಸರ್ ನಮ್ಗೆ, ಬೇರೆ ಏನು ಬರಲ್ಲ ಅಲ್ವಾ ವಂಶಿ? ತಿಂದು ಹಂಗ ಆಗ್ಬಿಟ್ಟಿವಿ ಸರ್ ನಾವು. ಅದಲ್ಲ ಇಂಟೀಜರ್ಸ್ ಬರ್ಕಂಡ್ರ? ಆಲ್ ನಂಬರ್ಸ್ from now take down this. All numbers from ಬರ್ಕಂಡ್ರ? ಇದು ಬರೀರಿ. 0 ಇರ್ತವೆ, ಬರೀ 1 2 3 ಅಷ್ಟೇನಾ ನಿಖಿತಾ? 0 ಬರೀ 1 ಇರುತ್ತೆ 2 3 ಮುಂದಕ್ಕೆ ಅದಾವ? sir. ಮುಂದಕ್ಕೆ ಅದಾವ ಅಷ್ಟೇನಾ? ಇದಾವೆ sir. ಇದಾವೆ. ಹಂಗ ಹಿಂಗ್ ಡಾಟೆಡ್ ಲೈನ್ ಹಾಕಿದಾವ ಅಂದ್ರೆ ಎಷ್ಟು ಬೇಕಾದ್ರೆ ಬರೀಬಹುದು ಅಂತ. Yes sir. ಕ್ಲಿಯರಾ? ಜಗದೀಶ ಹಾ ಸರ್. ಬರ್ಕಂಡ್ರ? ಹಾ ಸರ್. are called as are called as are called as are called as integers. Integers. ಈಗ ಬರೋಣ ಸರ್ ನಾವು ರಿಯಲ್ ನಂಬರ್ಸ್. ಏನ್ ಸರ್ ರಿಯಲ್ ನಂಬರ್ಸ್? ರೀಲ್ ಇರ್ತಾವಲ್ಲ ಸರ್, ರೀಲ್ ನಾಗೆ ನಂಬರ್ ಬರ್ದಿದ್ರೆ ಅವ್ರು ರಿಯಲ್ ನಂಬರ್ಸ್ ಅಲ್ವಾ ಜಗದೀಶ? ಹಾ ಸರ್. ರಿಯಲ್ ನಂಬರ್ಸ್ ಅಂದ್ರೆ ಈ ಫಿಲಮ್ದು ರೋಲ್ ಬರುತ್ತಲ್ಲ, ಆ ರೋಲ್ ಮೇಲೆ ನಂಬರ್ಸ್ ಬರೆದ್ರೆ ಅವು ರೀಲ್ ನಂಬರ್ಸ್. ನಾವ್ ಕೇಳ್ತಾ ಇದ್ದು ರಿಯಲ್ ನಂಬರ್ಸ್. ರೀಲಿಗೂ ರಿಯಲ್ಗೂ ಡಿಫ್ರೆನ್ಸ್ ಇದೆ. Definition spelling is also difference. Real, REL, real
REAL. ಈಗ ನೀವು ರಿಯಲ್ ಇದೀರೋ ಅಥವಾ ರೀಲ್ ಅಲ್ಲಿ ಇದೀರೋ? ನೀವು ರಿಯಲ್ ರೀಲ್ ಈಗ ರಿಯಲ್ ಎಲ್ ರಿಯಲ್ ಪ್ರೆಸೆಂಟ್ ಅಲ್ಲಿ ಮಾತಾಡ್ತಿದೀವಲ್ಲ ನಾವು, ಯಾವ್ದೋ ಪ್ರೀ ರೆಕಾರ್ಡೆಡ್ ಅಲ್ಲ ನಮ್ದು, ಲೈವ್. ಹೌದಲ್ವಾ? ಕ್ಲಿಯರಾ? ಈಗ ಬರ್ಲಿ. ಸೊ ರಿಯಲ್ ನಂಬರ್ಸ್ ಅಂದ್ರೆ ಏನು? ಡೆಫಿನಿಷನ್ ಬರ್ಕೊಂಡಿದ್ದೀರಾ ಸ್ಕೂಲ್ ಆಗಿ? ಸೃಷ್ಟಿ Yes, sir. ರಿಯಲ್ ನಂಬರ್ ಹೇಳಿ ಮೀನ್ಸ್ ಹೆದರ್ಕಬೇಡ್ರಿ, ನಾನು ಕಲಿಸ್ತೀನಿ, ನೀವು ಕಲಿಬೇಕಷ್ಟೆ. ಬಟ್ ನಿಮ್ಗೆ ಏನ್ ಗೊತ್ತಿದೆ ಅದನ್ನ ಹೇಳ್ರಿ, ಹೇಳಕ್ ನಾಚ್ಕೋಬಾರ್ದು. ಸೊ ವಾಟ್ ಈಸ್ ರಿಯಲ್ ನಂಬರ್ಸ್? ವಂಶಿ, ರಿಯಲ್ ನಂಬರ್ಸ್ ಅಂದ್ರೆ ಏನು? ನಾನು ಇದನ್ನ 9ನೇ ಕ್ಲಾಸ್ ಅಲ್ಲೇ ಹೇಳ್ಕೊಟ್ಟಿರ್ತಾರೆ ಇದನ್ನ. ನಿಖಿತಾ, ಜಗದೀಶ, ಸುಮ್ಮಿರಿ ಸರ್, ಈ ವರ್ಷ ಕ್ಲಾಸಿಗೆ ಹೋಗ್ತಿದ್ದೀವಿ, ಇವತ್ತು ಕ್ಲಾಸಿಗೆ ಹೋಗಿ ಬಂದಿವಿಲ್ಲ ಅಂತ ನಮಗೆ ಗೊತ್ತಿಲ್ಲ. 9ನೇ ಕ್ಲಾಸ್ ಇಂದು ಒಂದು 10 ವರ್ಷದ ಹಿಂದಿನ ವಿಚಾರ ನೀವು ಕೇಳ್ತೀರಾ ಅಲ್ವಾ? ಹೋಗಿದ್ರ 9ನೇ ಕ್ಲಾಸಿಗೆ? ಎಲ್ಲ ಪಾಸ್ ಆಗಿದ್ದೀರಾ? Yes, sir. ಪಾಸ್ ಆಗಿದ್ಯಾನಾ? ಹಾ ಸರ್. ಸಮನ್ವಿತ ಪಾಸ್ ಆಗಿದ್ಯಾ? Yes, sir. ಯಾಕ ಏನಪ್ಪ ಇವತ್ತು ಸಪ್ಪೆ ಇದೀರಪ್ಪ ನೀವು? ನಾನು 51 ವರ್ಷ, ನನಗೆ ಎಷ್ಟು ಆಕ್ಟಿವ್ ಇದೀನಿ ಹೇಳ್ರಿ. ನೀವು ಒಳ್ಳೆ ದೇವ ಬಿಡದಂಗೆ ಕುತ್ಕೊಂಡಿದ್ದೀರಿ. ಸರ್ ಡ್ಯಾನ್ಸ್ ಮಾಡ್ಲಾ ಅಂತ ಕೇಳ್ಬೇಡ್ರಿ ಮತ್ ನೀವು. ನಾನ್ ಡ್ಯಾನ್ಸ್ ಮಾಡ್ರಿ ಅಂತಿಲ್ಲ, ಫೇಸಿಯಲ್ ಎಕ್ಸ್ಪ್ರೆಷನ್ ಇದೆಯಲ್ಲ ವೆರಿ ಗುಡ್, ವೆರಿ ಅಟ್ರಾಕ್ಟಿವ್ ಇರ್ಬೇಕು. ಪಾಠ ಮಾಡಕ್ಕೆ ಇನ್ನಷ್ಟು ಹುಮ್ಮಸ್ ಬರ್ಬೇಕು. ಆಯ್ತಲ್ಲ? ನೀವು ಕ್ಲಾಸ್ ಅಲ್ಲಿ ಬರ್ತಿದಂಗೆ ಯಾವ್ದೋ ಸರ್ ಇಂಟ್ರೆಸ್ಟ್ ಇಲ್ಲ ಸರ್ ಬಂದ್ಬಿಟ್ರೆ ಸಪ್ಪೆ ಹಿಂಗ್ ಕೂತ್ಬಿಟ್ಟಿರ್ತೀರಿ. ಅವರೇ ಪಾಠ ಮಾಡಬಾರ್ದು, ಬಿಟ್ಟು ಹೋಗ್ಬೇಕು ಅಲ್ವಾ? ಚೆನ್ನಾಗಿರೋ ಸರ್ ಬಂದ್ಬಿಟ್ರು ಕೈ ಹಿಂಗ್ ಹೋಗಿರ್ತಾವಲೆ, ಕೈ ಹಿಂಗ್ ಹೋಗಿರ್ತಾವ, ಕಾಲು ಹೋಗಿರ್ತಾವೆ. ನಿಮ್ಗೆ ಇಷ್ಟ ಆಗಿರೋ ಸರ್ ಬಂದ್ರೆ, ಇಷ್ಟ ಆಗಿರೋ ಮೇಡಮ್ ಬಂದ್ರೆ, ಇಷ್ಟ ಆಗಿರೋ ಚೆನ್ನಾಗಿ ಒಡಿಯರ್ ಬಂದ್ಬಿಟ್ರೆ ಸಾವಸಲಪ ಈ ನನ್ನ ಮಗ ಬಂದ್ಬಿಟ್ಟ ಅಲ್ವಾ ಸಂಬಂಧಿತ? ಅನ್ಕೊಂಡಿದ್ದೀರಿ? ಅದು ಸತ್ಯ. ನಾನು 9ನೇ ಕ್ಲಾಸ್ 10ನೇ ಕ್ಲಾಸ್ ಇರ್ಬೇಕಾದ್ರೆ ನಂಗೆ ಮಾಡಿದ್ದೀನಿ ಸಮನ್ವಿತ. ಸೊ ನೀವು ಮಾಡಿಲ್ಲ ಅಂತ ಕೇಳ್ಬೇಡ್ರಿ, ನನ್ನನ್ನು ಸೇರ್ಸ್ಕೊಂಡು ನಾನು ಎಲ್ಲಾ ಮಾತು ಹೇಳ್ತಿರೋದು. ನಾನು 9ನೇ ಕ್ಲಾಸ್ 10ನೇ ಕ್ಲಾಸ್ ಓದಿದ್ದೀನಿಲ್ಲ, ಅವಾಗ ಇವೆಲ್ಲ ಮಾಡಿದೀನಿ. ಆಯ್ತಲ್ಲ? ಈಗ ಬರ್ರಿ ಮಿಸ್ ರಿಯಲ್ ನಂಬರ್ಸ್ಗೆ. ಸರ್ ರಿಯಲ್ ನಂಬರ್ಸ್ ಅಲ್ಲಿ 2 ಪಾರ್ಟ್ ಇದೆ. ಏನ್ ಸರ್ 2 ಪಾರ್ಟ್? ಒಂದು ರ್ಯಾಷನಲ್ ಜಗದೀಶ, ಒಂದು ಇರ್ಯಾಷನಲ್. ಇರ್ರೇಷನಲ್. ಇವೆರಡನ್ನ ಮಿಕ್ಸ್ ಮಾಡಿ ಹೇಳೋದು. ಆಲ್ ರ್ಯಾಷನಲ್ ಅಂಡ್ ಇರಾಷನಲ್ ನಂಬರ್ಸ್ ಆರ್ ಕಾಲ್ಡ್ ಆಸ್ ರಿಯಲ್ ನಂಬರ್ಸ್. ಅರ್ಥ ಆಯ್ತಾ? ಆಲ್ ರ್ಯಾಷನಲ್ ಅಂಡ್ ಇರಾಷನಲ್ ನಂಬರ್ಸ್ ಬರ್ಸ್ತೀನಿ. ಆಲ್ ರ್ಯಾಷನಲ್ ಅಂಡ್ ಇರಾಷನಲ್ ನಂಬರ್ಸ್ ಆರ್ ಕಾಲ್ಡ್ ಆಸ್ ರಿಯಲ್ ನಂಬರ್. ಸೊ ಈಗ ರ್ಯಾಷನಲ್ ನಂಬರ್ಸ್ ಯಾವ ಫಾರಮ್ ಅಲ್ಲಿ ಇರ್ತವೆ? P/Q ಫಾರಮ್ ಅಲ್ಲಿ ಇರ್ತವೆ. ಒಂದಿನ ಬಿಟ್ಕೊಳ್ರಿ, ರ್ಯಾಷನಲ್ ನಂಬರ್ಸ್ ಆರ್ ಇನ್ ದಿ ಫಾರ್ಮ್ ಆಫ್ P/Q where Q is not equal to 0. ಡಿನಾಮಿನೇಟರ್ ಯಾವ ಕಾರಣಕ್ಕೂ 0 ಆಗಬಾರ್ದು. So 4 is a rational number? Yes, sir. Rational number? Yes, 4 sir. is a rational number? Yes, sir. Rational number of 4. Yes, sir. ನೀವು ಹೇಳ್ರಿ ಸರ್, 4 is a rational number because it is having the denominator 1. ಹೌದಾ ಅಲ್ವಾ? Yes, sir. 4 is also a rational number. Denominator is not 0. Are you clear? Clear? Yes, sir. Yes, sir. Rational numbers are in the form of P/Q where Q is not equal to 0. Denominator ಯಾವತ್ತು 0 ಆಗಬಾರ್ದು. ಕ್ಲಿಯರಾ? ಡಿನಾಮಿನೇಟರ್ 0 ಆದ್ರೆ, ಸೊ ನೋಡ್ರಿ, ಡಿನಾಮಿನೇಟರ್ ಯಾವ ಕಾರಣಕ್ಕೂ 0 ಆಗಬಾರ್ದು. ಅದಕ್ಕೆ ಬೇರೆ ವ್ಯಾಲ್ಯೂನೇ ಇದೆ, ಇನ್ಫಿನಿಟಿ ಅಂತ ವ್ಯಾಲ್ಯೂ ಇದೆ. ನಿಖಿತಾ, ಡಿನಾಮಿನೇಟರ್ 0 ಆದ್ರೆ ಅದ್ರ ವ್ಯಾಲ್ಯೂನೇ ಬೇರೆ. ಬಟ್ ನೀವು 0/4 ಇಟ್ ಇಸ್ 0. ಬಟ್ 4/0 ಇಸ್ ನಾಟ್ ಎ 0. ಒಂದಿನ ಬಿಟ್ಕೊಳ್ರಿ, 0/4 ಅನ್ನ 0 ಅಂತ ಬರಿತೀವಿ, ಬಟ್ 4/0 ನ 0 ಅಂತ ಬರೆಯಲ್ಲ.
ಅದಕ್ಕೆ ಒಂದು ಎಕ್ಸ್ಟ್ರಾ ವರ್ಡ್ ಇದೆ, ಇನ್ಫಿನಿಟಿ ಅಂತ ಕರಿತೀವಿ. ಇನ್ಫಿನಿಟಿ ಅಂತ ಕರಿತೀವಿ. ಬಟ್ ನಿಮ್ಗೆ ಆ ಕಾನ್ಸೆಪ್ಟ್ ಬೇಡ. ಈಗ ಟ್ರಿಗ್ನಾಮೆಟ್ರಿ ಬಂದಾಗ ಹೇಳ್ಕೊಡ್ತೀನಿ. ಟ್ರಿಗ್ನಾಮೆಟ್ರಿ ಇದೆ ನಾಟ್ ಡಿಫೈನ್ಡ್ ಅಂತ, ಅಲ್ಲಿ ಹೇಳ್ಕೊಡೋಣ. ಹಂಗಾದ್ರೆ ರ್ಯಾಷನಲ್ ನಂಬರ್, ರಿಯಲ್ ನಂಬರ್ಸ್ ಅಲ್ಲಿ 2 ಪಾರ್ಟ್ ಇದೆ. ಅವ್ರಿಬ್ಬರನ್ನು ಸೇರಿಸಿ ನಾವೇಂತ ಕರಿತೀವಿ? ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಯಾವ್ಯಾವ ಇಬ್ಬರು? rational and irrational. Rational and irrational numbers are together called as rational real numbers. Real numbers or rational numbers are in the form of p by q, where q is not equal to 0. q is not equal to 0 ಅಂದ್ರೆ q ಬೆಲೆ 0 ಬಿಟ್ಟು ಬೇರೆ ಏನಾರು ಆಗಿರಬಹುದು ಅಂತ. 0 ಬಿಟ್ಟು ಬೇರೆ ಏನಾರು ಆಗಿರ್ಲಿ, ಬಟ್ 0 ಆಗಬಾರದು. 0 ಆದ್ರೆ ಅದಕ್ಕೆ ವ್ಯಾಲ್ಯೂ ಇದೆಯಾ? ನಾಟ್ ಡಿಫೈನ್ಡ್. ಡಿಫೈನ್ ಮಾಡಕ್ಕೆ ಆಗಲ್ಲ. ಎನ್ ಡಿ ಅಂತ ಕರಿತೀವಿ ಅದಕ್ಕೆ. ಎನ್ ಡಿ ಅಂದ್ರೆ ನಾಟ್ ಡಿಫೈನ್, ಡಿಫೈನ್ ಮಾಡಕ್ಕೆ ಆಗಲ್ಲ. ಸಾರಿ, ಕ್ಲಿಯರ್? ಅರ್ಥ ಆಯ್ತಾ? ಎಸ್ ಸರ್. ಮೋಸ್ಟ್ಲಿ ನಾನು ಏನಾದ್ರು ನಿಂಬೆಹಣ್ಣು ಇಟ್ಕೊಂಡು ಕುತ್ಕೊಂಡಿದ್ದೀರಾ? ಯಾವ್ದಾರ ದೇವ್ರ ಹತ್ರ ಬಂದಿರಾ ನೀವು? ಎಲ್ಲ ಇಲ್ಲೇ ಇದ್ದೀರಾ ಅಥವಾ ಎಲ್ಲರ ಇದ್ದೀರಾ? ಸೃಷ್ಟಿ, Yes, sir. ಅನ್ಸುತ್ತೆ ನೀವೆಲ್ಲ ಬಂದಿದ್ದೀರಿ. ಈ ಮಾಸ್ಟರ್ ಪಾಠ ಮಾಡ್ಬೇಕಾದ್ರೆ ಮಾತಾಡಬಾರದು ಅಂತ ಏನಾರು ವ್ರತ ಮಾಡ್ತಿದ್ದೀರಾ? No, sir. ಕ್ಲಾಸ್ ಅಲ್ಲಿ ಪಾಠ ಮಾಡಿ ಬಂದಿದ್ದೀನಿ, ಮತ್ತೆ ಮಾಡ್ತಿದ್ದೀನಿ ಅಷ್ಟೇ ಆಕ್ಟಿವ್ ಆಗಿ. ನೀವು ವಂಶಿ ಇಲ್ಲೋ ಅಂತಿರಲ್ಲ, ಹಂಗ್ ಮಾಡ್ತೀರಿ. ಸಮನ್ವಿತ ಪಾಪ ಅಲ್ಲಿ ಅವ್ರ ಅಮ್ಮ ಏನಾರ ಸ್ನಾಕ್ಸ್ ತಂದು ಕೊಟ್ಟಿದ್ರೆ ನಮ್ಮ ಮಗಳು ಪಾಪ ಸ್ಕೂಲಿಗೆ ಹೋಗಿ ಬಂದಾಳೆ, ಚೂರ್ ತಿಂತಾ ಇರ್ಲಿ ಅಂತೇಳಿ ಮೋಸ್ಟ್ಲಿ ಬಾಯಾಡ್ತಿದ್ಯಾ ಸಮನ್ವಿತ? ಇಲ್ಲಲ್ಲ? No, sir. No, sir. ನೀನ್ ಸ್ವಲ್ಪ ಸೈಲೆಂಟ್ ಅನ್ಸುತ್ತವ ಅಲ್ವಾ ವಂಶಿ? ಹಂಗೆ. ಜಗದೀಶ, ನೀನ್ ಏನಾರ ಕಾಫಿ ಕುಡಿತಿದ್ದೀನ? ಇಲ್ಲ ಸರ್. ನನಗ್ ವಿಡಿಯೋ ಆಫ್ ಮಾಡ್ಕೊಂಡಾಗ್ಲೇ ಗೊತ್ತಾಯ್ತು ಮನೆ ಮಂಡಕ್ಕಿ ಮಾಡಿದಾರಂತ. ಇಲ್ಲ ಸರ್, ಆಗ್ಲೇನ ಆಗಿತ್ತಲ್ಲ. ನಿಖಿತಾ ಅಲ್ಲಿ ಅವ್ರ ಅಮ್ಮನ ಚುಚೂರೆ ಫೀಡಿಂಗ್ ಮಾಡ್ತೈತೆ ಚಿಕ್ಕ ಮಕ್ಳಿಗೆ, ಚುಚೂರೆ ಕೊಟ್ಕೊಟ್ಟು ತಿನ್ನಿಸ್ತಾರಲ್ಲ ಅಲ್ವಾ ನಿಖಿತಾ? ಚುಚೂರೆ ಕೊಡ್ತೈತೆ, ಹಂಗೆ ತಗೊಂಡು ನೀವು ಮೆಸ್ಟ್ಗಳು ಇದ್ದಾಗ ಚಾಕ್ಲೇಟ್ ತಗೊಂಡೋಗಿದ್ರೆ ಅಥವಾ ಬಿಸ್ಕೆಟ್ ತಗೊಂಡೋಗಿದ್ರೆ ಹಿಂಗ್ ತಗೊಂಡು ಹಿಂಗ್ ಜೋಬ್ನಾಗ ಹಿಂಗ್ ತಗೊಂಡು ಅಥವಾ ಜೋಬ್ನ ಮಾಡ್ತಿರಲ್ಲ ಸೃಷ್ಟಿ? ನೀವು ಮಾಡಿಲ್ಲ ಅಂತ ಕೇಳ್ಬೇಡ್ರಿ, ನಾ ಮಾಡಿದೀನಿ. ಮಾಡ್ಲೇಬೇಕಾದ್ ವಯಸ್ಸಂತದ್ದು. ಬರ್ಕಂತೀರಾ ರಿಯಲ್ ನಂಬರ್ಸ್ ಅಂದ್ರೆ ಏನ್? ರಿಯಲ್ ನಂಬರ್ಸ್ ಅಂದ್ರೆ 2 ಸೇರ್ಕೊಂಡವೆ. Set of rational and irrational numbers. Set of rational And irrational numbers. together called as real. Real numbers. So clear? The set of rational and real irrational number together called as ಏನು? ರಿಯಲ್ ನಂಬರ್ಸ್. Real numbers. Heading ಬರ್ಕೊಳ್ಳಿ, real numbers. Real numbers can be represented by capital R. Capital R. All rational and all ALL, HALL ಅಲ್ಲ. ಮತ್ತೆ ನೀವು ಕುತ್ಕೊಂಡಿದ್ರೆ ಆಲ ಕುತ್ಕೊಂಡಿದ್ರೆ ಮತ್ತೆ HALL ಬರ್ಕೊಂಡ್ಬಿಟ್ಟಿರಿ. ALL, all rational and irrational numbers. All rational and irrational numbers are called as ಏನು? Real numbers. Real numbers. Now take down the side heading rational numbers. Rational, ಒಂದು ನಿಮಿಷ ಕೇಳಿ. rational ನಂಬರು ರಿಯಲ್ ನಂಬರ್, irrational ನಂಬರು ರಿಯಲ್ ನಂಬರ್. ಕ್ಲಿಯರಾ? ಅರ್ಥ ಆಯ್ತು? rational ನಂಬರ್ p by q 2/3. ಇನ್ ಪರ್ಟಿಕ್ಯುಲರ್ ಆಗಿ ಹೋದಾಗ ನೀವು ಈಗ ವಂಶಿಕಾ ಮತ್ತೆ ಇನ್ನೊಬ್ಳು ಫ್ರೆಂಡ್ ಇದ್ದಾಳೆ ಅಂತ ಇಟ್ಕೊಳ್ರಿ. ವಂಶಿಕಾ ನಿಮ್ ತಂಗಿ ಯಾವ ಸ್ಕೂಲ್ ಹೋಗ್ತಿದ್ದಾಳೆ? ನೂತನ್ ಬೇಡ. ಜಗದೀಶ ನಿಮ್ ತಮ್ಮ ಇದ್ದಾನ? ಇಲ್ಲ ಸರ್. ಒಬ್ಬನೇನಾ? ಹಾ ಸರ್. ಸೃಷ್ಟಿ ನಿಮ್ ತಂಗಿ ಎಲ್ಲಿ ಓದ್ತಿದ್ದಾಳೆ? Sir, ideal.
ಐಡಿಯಾ ಬೇಡ. ಒಂದೇ ಸ್ಕೂಲಿಗೆ ಹೋಗ್ತಿದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಇಬ್ಳರು ತಳುಬಾಳ ಸ್ಕೂಲೇ. ಅದ್ರಾಗೆ ಎಕ್ಸಾಂಪಲ್ ಕೊಡ್ತಿದ್ದೀನಿ ನೋಡ್ರಿ. ಈಗ ಇಬ್ಳರು ತಳುಬಾಳ ಸ್ಕೂಲೇ. ಸಮನ್ವಿತ 10ನೇ ಕ್ಲಾಸು, ಸಮನ್ವಿತನ ತಂಗಿ 8ನೇ ಕ್ಲಾಸ್. ಪರ್ಟಿಕ್ಯುಲರ್ ಆಗಿ ಅಂದ್ರೆ ರಾಷನಲ್ ಇರಾಷನಲ್ ಅವೆರಡು ರಿಯಲ್ ನಂಬರ್ಸೇ. ರಾಷನಲ್ ಇರಾಷನಲ್ ರಿಯಲ್ ನಂಬರ್ಸೇ, ಆದ್ರೆ ಬೇರೆ ಬೇರೆ ಕ್ಲಾಸ್ಗಳು. ಎಲ್ಲಿ ಹೋಗ್ತಿರೋ ಇಬ್ಳರು? ಯಾವ ಸ್ಕೂಲಿಗೆ ಹೋಗ್ತಿರೋ? ತರಳುಬಾಳು. ನೀನ್ ಎಷ್ಟನೇ ಕ್ಲಾಸ? 8ನೇ ಕ್ಲಾಸ್. ನೀನ್ ಎಷ್ಟನೇ ಕ್ಲಾಸ? 10ನೇ ಕ್ಲಾಸ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ರಾಷನಲ್ ನಂಬರ್ಸ್ ರಿಯಲ್ ನಂಬರ್ಸ್, ಇರಾಷನಲ್ ನಂಬರ್ಸ್ ರಿಯಲ್ ನಂಬರ್ಸ್. ಕ್ಲಿಯರಾ? ಕ್ಲಿಯರ್ ಆಯ್ತು? ಎನಿ ಡೌಟ್ಸ್? ಕೇಳಲ್ಲ. ನೀವು ಬೇಜಾರಾಗ್ತೀರಿ ಸರ್? ಕೇಳ್ತೀರಾ ಇಲ್ಲ? ಸೃಷ್ಟಿ ಸೃಷ್ಟಿ Yes, sir. ಈಗ ನಾನು ಹೇಳೋದು ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ರಿ. ನೀವು 1 ಗಂಟೆ ನನ್ನ ಜೊತೆ ಮಾತಾಡ್ತಿದ್ರಿ ಅಂದ್ರೆ, ನಾನು 1 ಗಂಟೆ ನಿಮ್ ಜೊತೆ ಮಾತಾಡ್ತಿದ್ದೀನಿ ಅಂದ್ರೆ 1 ಅವರ್ ಟೈಮಿಗೆ ಬಹಳಷ್ಟು ಪ್ರೀಸಿಯಸ್ ಇದೆ. ಅದಕ್ಕೆ ನೀವು ಕಲಿದೇ ಇದ್ರೆ ನನಗೆ ಲಾಸ್ ಆಗಲ್ಲ, ಬಟ್ ನಿಮ್ ಲೈಫ್ ಈಸ್ ಟರ್ನಿಂಗ್ ಪಾಯಿಂಟ್. ನೀವು ಕೇಳ್ಬೇಕು. ಸರ್ ಇನ್ನೊಂದ್ಸಲ ಹೇಳ್ರಿ, ನಾ ಹೇಳ್ಕೊಡ್ತೀನಿ. ಕಲಿಯುವಾಗ ಮಾಡುವಾಗ ನಾಚಿಕೆ ಇರಬಾರ್ದು. ಆಯ್ತಲ್ಲ? ಸಮನ್ವಿತ ಸರ್ 10 ಸಲ ಕೇಳೋ, ನಾ ಹೇಳ್ಕೊಡ್ತೀನಿ. ಬಟ್ ನೀವು ನಾಚಿಕೆ ಪಟ್ಕೋಬಾರ್ದು. ಫೇಲ್ ಆದ್ರೆ ಮರ್ಯಾದೆ ಹೋಗ್ತತೆ. ಇಲ್ಲಿ ಕಲಿಬೇಕಾದ್ರೆ ಕೇಳಿದ್ರೆ ಮರ್ಯಾದೆ ಹೋಗಲ್ಲ. ಆಯ್ತಲ್ಲ? ಕೇಳ್ತೀರಿಲ್ಲ? ಇಲ್ಲ Yes, ಸರ್, sir. ಹೇಳ್ತೀವಿ ಸರ್. ಕೇಳಲ್ಲ ಸರ್. ಕೇಳಿದ್ರೆ ರೊಕ್ಕ ಕೊಡ್ಬೇಕು. ನಾನು ರೊಕ್ಕ ಇಸ್ಕೊಂಡಿನ? ಬೇಡ. ನೀವು ಕಲ್ತ್ರೆ ಸಾಕು. ನೀವು ಕಲ್ತು ಮುಂದಿನ ವರ್ಷ ಒಳ್ಳೆ ಕಾಲೇಜಲ್ಲಿ ಔಟ್ ಆಫ್ ಔಟ್ ತಗೊಂಡು ಒಳ್ಳೆ ಕಾಲೇಜ್ ಸೇರ್ಕೊಂಡ್ರೆ ಅದೇ ಖುಷಿ ನನಗೆ. ಕೇಳ್ತೀರಾ ಇಲ್ಲ ಜಗದೀಶ? ಹೇಳ್ತೀವಿ ಸರ್. ಜಗದೀಶ್ ಇಟ್ಟು ಟೀ ಕುಡಿಯಕ್ ಹೋಗಿದ್ದ, ಯಾಕಂದ್ರೆ ವಿಡಿಯೋ ಕಾಣ್ತಾ ಇಲ್ಲ ಒಂದು. ಇಲ್ಲ ಸರ್. ಅಲ್ವಾ? ಬರ್ಕಂಡ್ರಿ. ನೆಕ್ಸ್ಟ್ ಸೈಡ್ ಹೇಳಿ, ರಾಷನಲ್ ನಂಬರ್ಸ್. ರಾಷನಲ್ ನಂಬರ್ಸ್ ಅನ್ನ ನಾವು ಕ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಕ್ಯೂ ಇಂದ, ಕ್ಯಾಪಿಟಲ್ ಲೆಟರ್ ಕ್ಯೂ. ರಿಯಲ್ ನಂಬರ್ಸ್ ಆಫ್ ದಿ ಫಾರಂ. ರಾಷನಲ್ ನಂಬರ್ ರಿಯಲ್ ನಂಬರ್ ಹೌದಾ ಅಲ್ಲ? ಹೌದಾ ಅಲ್ಲ? Yes, sir. ರಾಷನಲ್ ನಂಬರ್ ರಿಯಲ್ ನಂಬರ್ಸ್. Yes, sir. ಸರ್ ರಾಷನಲ್ ನಂಬರ್ಸ್ ರಿಯಲ್ ನಂಬರ್ಸ್, ಇರಾಷನಲ್ ನಂಬರ್ಸ್ ರಿಯಲ್ Real ನಂಬರ್. rational numbers of the form, rational numbers of the form p by q, and q is not equal to 0, all integers, full stop itbiಟ್ಟು, all integers can be expressed as a rational numbers. All integers can be expressed as a rational number. ನೋಡ್ರಿ ಸರ್, 4 is integer, in particular natural number. ಮತ್ತದ್ರ ಬಂದ್ರೆ ಇಂಟೀಜರ್ಸ್. ನೋಡ್ರಿ ಇದನ್ನ ಹೆಂಗ್ ಬರಿಬಹುದು? ಈ ಸರ್ ರಾಷನಲ್ ಪಿ ಬೈ ಕ್ಯೂ ಫಾರ್ಮಲ್ ಇಲ್ಲಲ್ಲ ಸರ್? ತಲೆ ಎತ್ತಿ. ಪಿ ಬೈ ಕ್ಯೂ ಫಾರ್ಮಲ್ ಐತಾ ಇಲ್ಲ? ಇದು ರಾಷನಲ್ ನಂಬರಾ? ಇದೆ. ಯಾಕೆ ಅಂದ್ರೆ ಡಿನಾಮಿನೇಟರ್ ಏನಿಲ್ಲ ಅಂದ್ರೆ ಎಷ್ಟಿರ್ತತೆ? 1. ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ರಿ. ಯಾವುದೇ ನಂಬರ್, ಯಾವುದೇ ಡಿಜಿಟ್ಸ್, ಆಕ್ಚುಲಿ ನಿಮಗೆ ಒಂದು 5 ಕ್ಲಾಸ್ ನಾನು ಇದು ರಿವಿಷನ್ ಕ್ಲಾಸ್ ಮಾಡೋಣ ಅಂತಿದ್ದೆ, ವೇಸ್ಟ್ ಆಗ್ಬಿಡುತ್ತೆ. ಮತ್ತೆ ಈಗ ಎಲ್ಲೆಲ್ಲಿ ಬರುತ್ತೋ ಅವಾಗ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇಂಟೀಜರ್ಸ್, ಎಲ್ಲ ಇಂಟೀಜರ್ಸ್, ಪಾಸಿಟಿವ್ ಆರ್ ನೆಗೆಟಿವ್ ಇಂಟೀಜರ್ಸ್, ಆರ್ ಇನ್ ದಿ ಫಾರ್ಮ್ ಆಫ್ ಪಿ ಬೈ ಕ್ಯೂ. ಕ್ಲಿಯರ್? -2 by -2, ಇಟ್ ಇಸ್ ಎ rational number or irrational number? Rational number. ರಾಷನಲ್ ನಂಬರ್. Because it is having the denominator 1. 3 by 2. ಒಂದು ನೆನ್ಪಿಟ್ಕೊಂಡ್ರೆ ರಾಷನಲ್ ನಂಬರ್ ಅಂದ್ರೆ ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇರುತ್ತೆ. ಡಿನಾಮಿನೇಟರ್ ಇಸ್ ನಾಟ್ ಈಕ್ವಲ್ ಟು 0. ಸೊ ಇಲ್ಲಿ ಡಿನಾಮಿನೇಟರ್ ಇಲ್ಲಲ್ಲ ಸರ್? ಇಲ್ಲಲ್ಲ ಸರ್? ತಲೆಯೊಳಗೆ ಬರುತ್ತೆ ಹುಳ. ಡಿನಾಮಿನೇಟರ್ ಇಲ್ಲಲ್ಲ ಸರ್? ಇದೆಯಾ? ಇಲ್ಲ.
ಇಟ್ ಈಸ್ ಅಂಡರ್ಸ್ಟುಡ್ ಯಾವುದೇ ನಂಬರ್ಸ್ಗೆ ಡಿನಾಮಿನೇಟರ್ ಏನಿಲ್ಲ ಅಂದ್ರೆ ಒಂದಿರುತ್ತೆ. ಸರ್ ಯಾವುದೇ ನಂಬರ್ಸ್ಗೆ ನ್ಯೂಮರೇಟರ್ ಏನಿಲ್ಲ ಅಂದ್ರೆ ಒಂದಿರುತ್ತೆ ಅನ್ಕೊಳಂಗಿಲ್ಲ. ಅದರ್ಥ ಮಾಡ್ಕೊಳ್ರಿ. ಯಾವುದೇ ನಂಬರ್ಸ್ಗೆ ಸರ್ ಇನ್ನೊಂದು ಹಾಕಲ್ಲ ಸರ್, ಹಿಂಗ ಹಾಕಲ್ಲ, ಕೆಳಗ ಹಾಕ್ಬೇಕಷ್ಟೇ, ಮೇಲ್ ಹಾಕಿರ್ ಒಳಗ್ ಹೋಗ್ ಮಠ ಹತ್ತತ್ತೀರಿ. ನೆನ್ಪಿಟ್ಕೊಳ್ರಿ, ಡಿನಾಮಿನೇಟರ್ಸ್ ಇರ್ತವೆ, ಎಲ್ಲಾ ನಂಬರ್ಸ್ಗೂ ನ್ಯೂಮರೇಟರ್ಸ್ ಇರಲ್ಲ. ಎಲ್ಲಾ ನಂಬರ್ಸ್ಗೂ ಡಿನಾಮಿನೇಟರ್ ಇದೆ. 500 ಇದೆ, ಇದಕ್ ಡಿನಾಮಿನೇಟರ್ ಐತೆ ಇಲ್ಲ? ಇದೆ. ಇದೆ. ನಾವು ಒಂದು ನ್ಯೂಮರೇಟರ್ ಹಾಕಂತೀವಿ ಸರ್, ಬೇಜಾರಾಗ್ಬೇಡ್ರಿ ಸರ್. ನಾನ್ ಬೇಜಾರಾಗಲ್ಲ, ಎಕ್ಸಾಮ್ ಅಲ್ಲಿ 0 ಕೊಡ್ತಾರ ಅಷ್ಟೇ. ಆಯ್ತಲ್ಲ, ನಾನೇನ್ ಬೇಜಾರಾಗಲ್ಲ. ನೀವು ಬರ್ಕೊಂಡ್ರಿ ಬೇಕಾರೆ, ನಿಮ್ ಇಷ್ಟ, ನಿಮ್ ಪೆನ್ನು ನಿಮ್ ಮಾಳೆ ಬರ್ಕೊಂಡ್ ನೀವು ಬರ್ಕಂತೀರಾ? No, sir. ಯಾವ ಕೆಳಗು ಡಿನಾಮಿನೇಟರ್ ಇಲ್ಲ ಅಂದ್ರೆ ಬೇಕಾದ್ರೆ ಒಂದ್ ಬರ್ಕೋಬಹುದು, ಆದ್ರೆ ನ್ಯೂಮರೇಟರ್ ಇಲ್ಲ ಅಂದ್ರೆ ಬರ್ಕಣಕ್ ಬರಲ್ಲ. ಆಯ್ತಲ್ಲ? ಓಕೆ, ಬರ್ಕೊಳ್ಳಿ. ಎಕ್ಸಾಂಪಲ್ಸ್ ಬರ್ಕೊಂಡ್ರೆ 4/1 -2/1 3/2 -5/6. These are all ಏನು Rational ಏನು numbers. Rational numbers. ಏನು rational numbers. So next, irrational numbers. Irrational numbers Q dash. Irrational number na Q dash ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ರಾಷನಲ್ ನಂಬರ್ಸ್ ಅನ್ನ Q ಇಂದ ರೆಪ್ರೆಸೆಂಟ್ ಮಾಡಿದ್ರೆ irrational numbers ಅನ್ನ Q dash ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈಗ ಯಾವ ನಂಬರ್ಸ್ ಅನ್ನ P/Q ಫಾರ್ಮ್ ಅಲ್ಲಿ ಬರೆದ್ರೆ ಅವನ್ನ ರಾಷನಲ್ ನಂಬರ್ಸ್ ಅಂತ ಬರಿತೀವಿ, ಹೌದಲ್ವಾ? ಸಾಮಾನ್ಯಯುತ Yes, sir. ಯಾವ ನಂಬರ್ಸ್ ಅನ್ನ P/Q ಫಾರ್ಮ್ ಅಲ್ಲಿ ಬರೆಯಕ್ ಸಾಧ್ಯತೆ ಇದೆಯೋ ಅವನ್ನ ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಯಾವ ನಂಬರ್ ಅನ್ನ P/Q ಫಾರ್ಮ್ ಅಲ್ಲಿ ಬರೆಯಕ್ ಸಾಧ್ಯ ಇಲ್ವೋ ಅಂತವಕ್ಕೆ ನಾವು ಇರಾಷನಲ್ ನಂಬರ್ಸ್ ಅಂತ ಕರಿತೀವಿ. The numbers cannot be expressed in the form of P/Q. Q. Clear, Nikita? Numbers cannot be expressed. Express ಮಾಡಕ್ಕೆ ಆಗದೇ ಇಲ್ಲ. Numbers can be expressed in the P/Q form or called as rational numbers. Numbers cannot be, ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಅಂತವಕ್ಕೆ ನಾವೇಂತ ಕರಿತೀವಿ? ಇರಾಷನಲ್ ನಂಬರ್ಸ್. ಯಾವು? √2, √3. ಓನ್ಲಿ ಪ್ರೈಮ್ ನಂಬರ್ಸ್ ಇರ್ತಾವೆ, ನೆನ್ಪಿಟ್ಕೊಳ್ರಿ. ರೂಟ್ ಒಳಗಿರೋವೆಲ್ಲವೂ ಸಹ ಪ್ರೈಮ್ ನಂಬರ್ಸ್ ಅಂದ್ರೆ ಮುಂದೆ ಬರ್ತೀನಿ ನಾನು ಏನಂತ. ಅರ್ಥ ಆಯ್ತಾ? Yes, sir. ನಾನ್ ಟರ್ಮಿನೇಟಿಂಗ್ ಅಂದ್ರೆ ಈ √2ಗೆ ಸ್ಕ್ವೇರ್ ರೂಟ್ ಕಂಡಿಡ್ಕೊಂತ ಹೋಗ್ರಿ. ಎಷ್ಟು √2 ಸ್ಕ್ವೇರ್ ರೂಟ್? ವಾಟ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ √2? 1.14. ಹೌದಲ್ವಾ? ಸೋ ಆನ್ ಇದೆ ಅಂದ್ರೆ ನಾನ್ ಟರ್ಮಿನೇಟಿಂಗ್ ಅಂದ್ರೆ ಏನು? ಬೋರಿಸ, ನೀವ್ ಯಾವ್ಯಾವ ಹೊಸ ವರ್ಡ್ಗಳನ್ನೆಲ್ಲ ಕರ್ಕೊಂಬಂದು ನಮಗೆ ಇಲ್ಲಿ ಸುಮ್ನೆ ಸಿಕ್ಸ್ಕೊಂಡು ನಮ್ಮನ್ನ ಕಂಡಮ್ ಮಾಡ್ತಿದ್ದೀರಾ. ನಾನು ಕಂಡಮ್ ಮಾಡ್ತಾ ಇಲ್ಲ, ನೀವು ಕಲ್ತ್ಕೋಬೇಕು ಇವನ್ನ. ನಾನ್ ಟರ್ಮಿನೇಟಿಂಗ್ √2 ದ ಸ್ಕ್ವೇರ್ ರೂಟ್ ಎಷ್ಟು? ಯಾರು ಹೇಳ್ತೀರಿ? ಸ್ಕ್ವೇರ್ ರೂಟ್ ಆಫ್ √2 1.14. ಇನ್ನು ಮುಂದಕ್ಕಿದೆ, ಹೌದಲ್ವಾ? ವಾಟ್ ಇಸ್ ದ ವ್ಯಾಲ್ಯೂ ಆಫ್ 5? 3.14. ಹೌದಲ್ವಾ ಜಗದೀಶ? Yes, sir. Yes. ನಾನ್ ಟರ್ಮಿನೇಟಿಂಗ್ ಅಂದ್ರೆ ಏನ್ ಗೊತ್ತಾ? ಡಿವಿಷನ್ ಕ್ಲೋಸ್ ಆಗದೇ ಇಲ್ಲ. ನಾನ್ ರೆಕರಿಂಗ್. ಏನ್ ಸಾ ಯಾವ ಹೊಸ ವರ್ಡ್ ಬುಕ್ಸ್ ಅದಾವ? ಅದಾವೆ, ನಾವು ನೋಡೇ ಇಲ್ಲ ಸರ್. ನಮ್ ಎಷ್ಟು ಬರ್ಸಿದ ಅಷ್ಟೇ ಗಟ್ ಮಾಡ್ಬಿಟ್ಟಿದೀವಿ ಸರ್. ಹೇಳ ಸರ್, Sir. cannot be expressed in the form of P/Q or called as Rational. ರಿಯಲ್ ನಂಬರ್ಸ್. ಗಟ್ ಮಾಡ್ಬಿಟ್ಟಿದೀವಿ. ಏನಂಗಂದ್ರೆ ಬರ್ಸಿದಾರೆ ಹೇಳ್ತೀವಿ ಅಷ್ಟೇ ನಾವು. ರಿಯಲ್ ನಂಬರ್ಸ್ ಅಂದ್ರೆ ನಂಬರ್ಸ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಇನ್ ದಿ ಫಾರ್ಮ್ ಆಫ್ P/Q ಅಂತೋಕೆ ರಿಯಲ್ ನಂಬರ್ಸ್ ಅಂತ ಕರಿತೀವಿ. ಯಾವ ಗೊತ್ತಿಲ್ಲ. ಸೊ ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಯಾವುದೇ ಕ್ಲಾಸ್ ಕೇಳ್ರಿ ನೀವು, ಅದ್ರ ಇನ್ವಾಲ್ವ್ಮೆಂಟ್ ಈಸ್ ಇಂಪಾರ್ಟೆಂಟ್. ನೀವು ಹೋಗಕ್ ರೆಡಿ ಇಲ್ಲ ಸರ್, ಅವ್ರು ಹೇಳ್ಕೊಡಕ್ ರೆಡಿ ಇರ್ತಾರೆ. ಸಾಕ್ ಬಿಟ್ಬಿಡ್ಲಿ ಬಿಡೆ,
ಬಿಟ್ಬಿಟ್ರೆ ಮತ್ತೊಂದ್ 2 ನಿಮಿಷ ಮಾತಾಡ್ಬೋದಲ್ಲ ನಾವು, ಅವ್ರು ಬರೋದ್ರಾಗಂತ ಕಾಯ್ತಿರ್ತೀರಿ ನೀವು ಹುಡುಗಿಯರು ಅಲ್ವಾ ನಿಖಿತಾ? No, ಬಿಟ್ರೆ sir. ಸಾಕು ಹಾಗೆ ಕೊಚ್ಚಗೆ ಏನ್ ಹೇಳ್ತಿದ್ದಿಲ್ಲ ಹಂಗೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀರಂಗೆ ಅಲ್ಲಿಗೆ ನಿಲ್ಸಿರ್ತೀರಿ ಪಾಯಿಂಟ್ ಅನ್ನ. ಮನೆಯಿಂದ ಶಾಲೆಗೆ ಹೋಗಿರೋದು ಮಾತಾಡಕ್ಕಲ್ಲ ಅನ್ನೋದು ಗೊತ್ತಿರಲ್ಲ, ಪಾಠ ಕೇಳಕ್ಕೆ ಅನ್ನೋದು ಕಾನ್ಸೆಪ್ಟ್ ಇರಲ್ಲ, ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀರಿ. ಮೇಷ್ಟ್ರು ಏ ಏ ಏ ಏ ದನಗಳು ಏ ಅಂದ್ ರಾತ್ರಿ ಹೊತ್ತೆಲ್ಲ ನಿದ್ದೆ ಗಂಡಗೆ ಏ ಏ ಏ ಏ ಇದೇನ್ ಮೇಷ್ಟ್ರು ಅವ್ರ ಮನೆಯವ್ರ ಪಕ್ಕದಾಗಿದ್ರೆ ಏನ್ರಿ ನಾವು ದನ ಅನ್ಕೋಬೇಕಲ್ಲ, ಆಕತಿಲ್ಲ. ಅದಕ್ಕೆ ಯಾಕಂದ್ರೆ ರಿಪೀಟೆಡ್ ವರ್ಡ್ಸ್, ನಾನ್ ರೆಕರಿಂಗ್, ನಾನ್ ಟರ್ಮಿನೇಟಿಂಗ್ ಅಂದ್ರೆ ಏನು ಯಾರು ಹೇಳ್ತೀರಿ? ಡಿವಿಷನ್ ಈಸ್ ನಾಟ್ ಕ್ಲೋಸಿಂಗ್. ನಾನ್ ಟರ್ಮಿನೇಟಿಂಗ್, ನಾನ್ ರೆಕರಿಂಗ್ ನೋಡ್ರಿ ಈಗ, ನಾನ್ ರೆಕರಿಂಗ್ ಹೇಳ್ಬಿಡ್ತೀನಿ ನೋಡ್ರಿ ಈಗ. ನಾನ್ ರೆಕರಿಂಗ್ ಅಂದ್ರೆ ಈ ಫಾರ್ ಎಕ್ಸಾಂಪಲ್ 3.333 ಬರ್ತಿದ್ದು ರೆಕರಿಂಗ್ ಒಂದೇ ತರ ಬರ್ತಾ ಹೋಗ್ತದೆ ಡೆಸಿಮಲ್, ಅದಕ್ಕೆ ರೆಕರಿಂಗ್ ಅಂತ ಕರಿತೀವಿ. ಅದೇ 3.14567 ಈ ತರ ಬಂದ್ರೆ ನಾಟ್ ರಿಪಿಟೇಷನ್. ನಾನ್ ರೆಕರಿಂಗ್ ಅಂದ್ರೆ ಡಿವಿಷನ್ ಕ್ಲೋಸ್ ಆಗಲ್ಲ, ನಾನ್ ಟರ್ಮಿನೇಟಿಂಗ್ ಅಂದ್ರೆ ಡಿವಿಷನ್ ಕ್ಲೋಸ್ ಆಗಲ್ಲ. ಅಂಡ್ ನಾನ್ ರೆಕರಿಂಗ್ ಅಂದ್ರೆ ಡಿವಿಷನ್ ಅಲ್ಲಿ ಸೇಮ್ ವರ್ಡ್ಸ್ ರಿಪಿಟೇಷನ್ ಆಗಲ್ಲ ಅಷ್ಟೇ. ಇಲ್ಲಿ ನೋಡ್ರಿ 3.33333 ಹೌದಲ್ವಾ? ಈಗ ಫಾರ್ ಎಕ್ಸಾಂಪಲ್ ನೀವು 620 ಬಾಗಿಸ್ತೀರಿ ಈಗ, 20 ಬಾಗಿಸ್ತೀರಿ ಈಗ, 6 3s 18, 2 ಪಾಯಿಂಟ್ ಕಟ್ಟಿದ್ರಿ, 6 3s 2 ಪಾಯಿಂಟ್ ಐತೆ ಬರ್ತತಲ್ಲ. ಇದೇನಿದು? ರೆಕರಿಂಗ್. ಸೇಮ್ ಡೆಸಿಮಲ್ ರಿಪಿಟೇಷನ್ ಆಗ್ತಾ ಇರ್ತತೆ. ನಾನ್ ರೆಕರಿಂಗ್ ಅಂದ್ರೆ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕಿದೆಯಲ್ಲ ಅದು ರಿಪೀಟ್ ಆಗಲ್ಲ. ಕ್ಲಿಯರಾ? Yes, sir. ನಾನ್ ಟರ್ಮಿನೇಟಿಂಗ್ ಅಂದ್ರೆ ರಿಮೈಂಡರ್ ಜೀರೋನೇ ಆಗಲ್ಲ, ಡಿವಿಷನ್ ಕ್ಲೋಸ್ ಆಗಲ್ಲ. ನಾನ್ ಟರ್ಮಿನೇಟಿಂಗ್ ಅಂದ್ರೆ ಡಿವಿಷನ್ ಕ್ಲೋಸ್ ಆಗಲ್ಲ. ನಾನ್ ರೆಕರಿಂಗ್ ಅಂದ್ರೆ ಡೆಸಿಮಲ್ ಇಂದ ಪಾಯಿಂಟ್ ಮುಂದಕ್ಕಿದೆಯಲ್ಲ ಅದು ಸೇಮ್ ಬರಲ್ಲ. ಇಲ್ಲಿ ನೋಡ್ರಿ, ಮರ್ಕ್ ಮಾಡ್ರಿ, 6 ಬರ್ತದೆ ಇಲ್ಲ? ಜೀವನ ಪೂರ್ತಿ ಎಷ್ಟು ನೀವು ಇರೋ ತನಕ ಮಾಡಿದ್ರೆ ಅಷ್ಟೇ ಬರ್ತಾ ಹೋಗ್ತದೆ. ಎಂಡ್ ಆಗುತ್ತಾ? ಆಗುತ್ತಾ? No, sir. End ಆಗುತ್ತಾ? No, sir. ಆ ತರ ಇರೋದಕ್ಕೆ ನಾವೇನ್ ಕರಿತೀವಿ? ನಾನ್ ರೆಕರಿಂಗ್ ಅಂತ ಕರಿತೀವಿ. ನಾವು ಡಿವಿಷನ್ ಕ್ಲೋಸಿಂಗ್ ಮಾಡಕ್ಕಾಗಲ್ಲ. ಆಮೇಲೆ ಸೇಮ್ ಡೆಸಿಮಲ್ ರಿಪಿಟೇಷನ್ ಆಗಿದೆ ನೋಡ್ರಿ, ಹೌದಲ್ವಾ? ಸೇಮ್ ಡೆಸಿಮಲ್ ರಿಪಿಟೇಷನ್ ಆಗಿದೆಯಲ್ಲ, ಸೇಮ್ ಡೆಸಿಮಲ್ ರಿಪಿಟೇಷನ್ ಆಗ್ಬಾರ್ದು, ಇದಕ್ಕೆ ರೆಕರಿಂಗ್ ಅಂತ ಕರಿತೀವಿ. ಸೇಮ್ ಡೆಸಿಮಲ್ ರಿಪಿಟೇಷನ್ ಆಗದೆ ಇದ್ರೆ ಅದನ್ನ ನಾನ್ ರೆಕರಿಂಗ್ ಅಂತ ಕರಿತೀವಿ. ಆರ್ ಯು ಕ್ಲಿಯರ್? Yes, sir. Yes, sir. What is irrational numbers? The numbers cannot be expressed in the form of ಬರಸ್ತೀನಿ ನಿಖಿತ, ಅಲ್ಲೇ ತಲೆ ತಗ್ಸ್ಬಿಟ್ಟೆ. The numbers cannot be expressed in the form of P by Q. P by Q ಫಾರಮ್ ಅಲ್ಲಿ ಬರೆಯಕ್ಕಾಗಲ್ಲ. ಹೆಂಗಿರ್ತವೆ ಸಾ? ಬೇಕಲ್ಲ ಮತ್ತೆ. P by Q ಫಾರಮ್ ಅಲ್ಲಿ ಬರೆಯಕ್ಕಾಗಲ್ಲ ಅಂದ್ಮೇಲೆ ಮತ್ತೆ ಅವ ಹೆಂಗಿರ್ತವೆ ಸಾ? ಈ ತರ √2, √3, √5, √7, √11, √19 ಓನ್ಲಿ ಪ್ರೈಮ್ ನಂಬರ್ಸ್ ಇರ್ತವೆ ರೂಟ್ ಒಳಗೆ. ಪ್ರೈಮ್ ನಂಬರ್ಸ್ ಅಂದ್ರೆ ಹೇಳ್ತೀನಿ ಆಮೇಲೆ ಏನಂತ. ಸರ್ ಮೊನ್ನೆ ದಿವಸ ಮೋದಿ ಆದ್ರಲ್ಲ ಸರ್ ಪ್ರೈಮ್ ಮಿನಿಸ್ಟ್ರು, ಅವ್ರ ನಂಬರ ಸರ್? ಅವ್ರ ನಂಬರ್ ಅಲ್ಲ, ಮ್ಯಾಥಮೆಟಿಕ್ಸ್ ಪ್ರೈಮ್ ನಂಬರ್ ಇದೆ ಸರ್. ಮೊನ್ನೆ 8ನೇ ಭಾನುವಾರ 9ನೇ ತಾರೀಕು ಮೋದಿ ಎಷ್ಟನೇ ಪ್ರಧಾನಮಂತ್ರಿ ಆಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಅದು ಪ್ರೈಮ್ ನಂಬರ್ಸ್ ಅಲ್ಲ, ಪ್ರೈಮ್ ಮಿನಿಸ್ಟರ್ ನಂಬರ್ ಅದು, ಎಷ್ಟನೇ ಪ್ರಧಾನಮಂತ್ರಿ ಅಂತ ಹೇಳಿ. ಸೊ ನೋ ಕ್ಲಿಯರ್? Yes, sir. ಬರ್ಕಂತೀರಾ? ಇರಾಷನಲ್ ನಂಬರ್ಸ್ ಬ್ರಾಕೆಟ್ ಅಲ್ಲಿ ಯು ಕ್ಯಾನ್ ಟೇಕ್ ಇಟ್ ಆಸ್ Q dash. ಸೊ ನಾವ್ ಯಾರು ಡ್ಯಾಶ್ ಹೊಡೆದಿಲ್ಲ, ನೀವು ಡ್ಯಾಶ್ ಬೇರೆ ಹೊಡಿಸ್ತಿದ್ದೀರಾ. ಬರ್ಕೊಳ್ಳಿ. ರಿಯಲ್ ನಂಬರ್ಸ್ which cannot be expressed in the form of ಏನು? ಯಾವ ಫಾರಮ್ ಅಲ್ಲಿ ಬರೆಯಕ್ಕಾಗಲ್ಲ? P by Q. P by Q ಬ್ರಾಕೆಟ್ ಅಲ್ಲಿ ಒಂದು ವರ್ಡ್ ಬರಿಬೇಕು. Q is not equal to ಏನು? 0.
Zero. 2 is not equal to 0. Zero. ಅದು ಬಹಳ ಇಂಪಾರ್ಟೆಂಟ್. ಈ ಕಂಡೀಷನ್ ಇರಲೇಬೇಕು. 2 is not equal to 0 and whose 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 decimal expressions ಅದನ್ನ ಡೆಸಿಮಲ್ ಎಕ್ಸ್ಪ್ರೆಷನ್ ಅಲ್ಲಿ ಬರೆದ್ರೆ ಯಾವ್ದನ್ನ Irrational numbers. ಇರೇಷನಲ್ ನಂಬರ್ಸ್ ನ ಡೆಸಿಮಲ್ ಎಕ್ಸ್ಪ್ರೆಷನ್ ಅಲ್ಲಿ ಬರೆದ್ರೆ whose decimal expressions are non terminating. ನಾನಲ್ಲಪ್ಪ ಮತ್ ನಾನಂತ ಬರ್ಕಂಡ್ರ ನೀವು No, sir. ಸಮನ್ವಿತ ನಾನಂತ ಬರ್ಕಂಡ್ರ No, sir. NON ನಾನ್ ಟರ್ಮಿನೇಟಿಂಗ್ ಹಂಗಂದ್ರೆ ಏನ್ ಸಾ ಡಿವಿಷನ್ ಕ್ಲೋಸ್ ಆಗಲ್ಲ. ಡಿವಿಷನ್ ಇಸ್ ನಾಟ್ ಎಂಡಿಂಗ್ ಅಂತ ಬರ್ಕೊಂಡ್ರೆ ನಿಮ್ಗೆ ಗೊತ್ತಿರ್ಬೇಕು. ನಾನ್ ಟರ್ಮಿನೇಟಿಂಗ್ ಅಂದ್ರೆ ಏನಂತ ಯಾರ ಕೇಳ್ಬಿಟ್ರೆ ಬ್ರಾಕೆಟ್ ಅಲ್ಲಿ ಡಿವಿಷನ್ ಇಸ್ ನಾಟ್ ಎಂಡಿಂಗ್. ನಾನ್ ಟರ್ಮಿನೇಟಿಂಗ್ ಅಂಡ್ ನಾನ್ ರೆಕರಿಂಗ್. ನಾನ್ ಹಾಕಿ ಐಫನ್ ಹಾಕಿ RECURRING ನಾನ್ ರೆಕರಿಂಗ್. ನಾನ್ ರೆಕರಿಂಗ್ ತೋರಿಸಿದ್ದೀನಿ ಎಕ್ಸಾಂಪಲ್. ನಾನ್ ರೆಕರಿಂಗ್ ಅಲ್ಲಿ ಡೆಸಿಮಲ್ ಫಾರ್ಮಲ್ ಎಕ್ಸ್ಪ್ರೆಷನ್ ಮಾಡ್ತೀವಲ್ಲ, ಆವಾಗ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕಿರುತ್ತಲ್ಲ ಅದು ಸೇಮ್ ಇರಲ್ಲ. ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆಲ್ಲ ಸೇಮ್ ಇದ್ದದ್ನೇ ಅಂತ ಕರಿತೀರಿ, ರೆಕರಿಂಗ್ ಅಂತ ಕರಿತಿರೋ ನಾನ್ ರೆಕರಿಂಗ್ ಅಂತ ಕರಿತಿರೋ? Recurring. ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ 3 ಬರ್ಕಂತ ಹೋದ್ರೆ ಅದು ರೆಕರಿಂಗ್. ಕ್ಲಿಯರಾ? ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಒಂದ್ಸಲ 3, ಒಂದ್ಸಲ 4, ಒಂದ್ಸಲ 5, ಒಂದ್ಸಲ 6 ಹಿಂಗ್ ಬಂದ್ರೆ ಅಂತೋಕೆ ಅಂತ ಕರಿತೀವಿ ನಾನ್ ರೆಕರಿಂಗ್. ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ √2, √3, √5, √7. ಇವನ್ನ P/Q ಫಾರ್ಮ್ ಅಲ್ಲಿ ಬರೆಯಕ್ ಆಗುತ್ತಾ? No, sir. ಆಗುತ್ತಾ ಜಗದೀಶ? No, sir. ಲಾಸ್ಟ್ ಕಾನ್ಸೆಪ್ಟ್ ಇವತ್ತಿಗೆ 7 ಆಯ್ತು. ಪ್ರೈಮ್ ನಂಬರ್ಸ್. ಪ್ರೈಮ್ ಮಿನಿಸ್ಟರ್ ನಂಬರ್ ಬರ್ಕೊಂಡ್ಬಿಟ್ಟಿರಿ ಮತ್ ನೀವು. ವಂಶಿಕಾ ನೀವು ಅಮ್ಮಂಗೆ ಹೇಳ್ಬಿಡ್ತಾನೆ ಪ್ರೈಮ್ ನಂಬರ್ಸ್. ಏನ್ ಸಹ ಪ್ರೈಮ್ ನಂಬರ್ಸ್ ಅಂದ್ರೆ ಏನ್ ಸಹ ನೋಡ್ರಿ ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡೋದು. ನೀವು ಒಂಥರ ಸೊಪ್ಪಿದಿರಪ್ಪ. ಏನಾರ ಸಾಯಂಕಾಲ ಬಂದ್ಮೇಲೆ ತಿಂಡಿ ಕೊಟ್ಟಿಲ್ಲ ಅಂತನ ನಿಮ್ಮಲ್ಲಿ ಸಿಟ್ ಮಾಡ್ಕೊಂಡಿದ್ದೀರಾ? ಪತ್ರಗಿತ್ರ ತೊಳೆಯಕ್ ಹೇಳಿದ್ರ ನಿಮ್ಮಮ್ಮ? ಹೇಳ್ರಿ, ಮಾತಾಡ್ತೀನಿ, ನನ್ನ ನಂಬರ್ ಕೊಡ್ರಿ, ಪರ್ಸನಲ್ ನಂಬರ್, ನಾನು ಮಾತಾಡ್ತೀನಿ. ನಮ್ಮ ಹುಡುಗರಿಗೆ ಏನು ಹಚ್ಬೇಡ್ರಿ ಅಂತ. ನಿಖಿತಾ ಯಾಕೆ ಸಪ್ಪಗಿದೆಯಾ? ಸಿದ್ದೇಶ್ ಏನು ಸ್ನಾಕ್ಸ್ ತಂದ್ಕೊಟ್ಟಿಲ್ವಾ? ಇಲ್ಲ ಸರ್, ಹುಷಾರಿಲ್ಲ. ಜಗದೀಶ ಸರ್ ನಾನ್ ನಿಮಗೆ ಕಣ್ಣಿಗೆ ಕಾಣ್ತಿಲ್ಲ, ಸಣ್ಣಗ್ತಾ ಇದ್ದೀನೋ ಅಳ್ತಾ ಇದ್ದೀನಿ ಅಂತ ಕಾಣ್ತಾನೆ ಇಲ್ಲ. ವಿಡಿಯೋ ಆನ್ ಮಾಡಿಲ್ಲ ನಾನು. ಸಮನ್ವಿತ ಅವ್ರ ಅಮ್ಮನ ಹತ್ರ ಜಗಳ ಆಡಿದಾಳಂತೆ. No, sir. ಹೇಳಿದ್ರು ಅವ್ರಮ್ಮ ಫೋನ್ ಮಾಡಿದ್ರಿ ಈಗ ಪರ್ಸನಲ್ ನಂಬರ್ ನನಗೆ. ಇವ್ರು ಮಾತಾಡ್ತೀರಿ ಸರ್ ನೀವು 10 ಸಲ ಹಿಂಗ್ ಅನ್ರಿ ಸಹ ಅವಾಗ ಮಾತಾಡ್ತಾಳೆ ಅಂದ್ರು. ಅದಕ್ಕೆ ನಾನು ಹಿಂಗ್ ಅಂತ ಇದ್ದೀನಿ ಸಮನ್ವಿತಿಂಗೆ. ಸೃಷ್ಟಿ ನೋಡು, ಅವಳು ನೆಟ್ಟಿಗಿರಕ್ಕೆ ರೆಡಿ ಇಲ್ಲಕ್ಕೆ, ಸೊಟ್ಟಿಗಿರಕ್ಕೆ ಇಷ್ಟಪಡ್ತಾಳೆ. ಸೃಷ್ಟಿ Yes, sir. ಮೊಬೈಲ್ ಇಟ್ಕೊಂಡಾಳೆ. ವಂಶಿ ನಾ ಅಮ್ಮಗೆ ಸಾಲಲ್ಲ ಸರ್, ನನಗೆ ಕೊಡೋದುಂಟ ಸ ತಿನ್ನಕ್ಕೆ ಅಲ್ಲ ವಂಶಿ? ಇದು ಮಜಾ ನೋಡ್ರಿ, ಲೈಫ್ ಅಲ್ಲಿ ಎಂಜಾಯ್ ಮಾಡ್ಬೇಕು. ಕ್ಲಾಸ್ ಈಸ್ ಬರೀ ಪಾಠ ಮಾಡೋದಷ್ಟೇ ಅಲ್ಲ, ಎಲ್ಲದೂ ಹೋಗ್ಬೇಕು. ಓಕೆ, ಈಗ ಏನ್ ಸಹ ಪ್ರೈಮ್ ನಂಬರ್ಸ್ ಅಂದ್ರೆ ದ ನ್ಯಾಚುರಲ್ ನಂಬರ್ಸ್ ಗ್ರೇಟರ್ ದ್ಯಾನ್ 1. ಗ್ರೇಟರ್ ದ್ಯಾನ್ 1 ಒಂದಕ್ಕಿಂತ ದೊಡ್ಡದಿರೋವು. ಮತ್ತೆ 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 ನೀವ್ ಹೇಳ್ರಿ, ನೀವಿರೋದ ಅದಕ್ಕೆ, ನೀವು ನಿಲ್ಸಿರೋದ ಅದಕ್ಕೆ, ನಾವು ಕುತ್ಕೊಂಡಿದೀವಿ. A number multiplied Number 1 and divisible by 1 and number itself. The number is divided by 1 and itself. Multiply ಅಲ್ಲ. The number is divided by 1 and itself. 2. The number is greater than 1. ಒಂದಕ್ಕಿಂತ ಜಾಸ್ತಿ ಇರಬೇಕು.
2 it is divisible by 1 and 2 ಅಷ್ಟೇ. Only 2 factors. ಹೌದಲ್ವಾ? ಫ್ಯಾಕ್ಟರ್ಸ್ ಅಂದ್ರೆ ಏನು ಸರ್? ಭದ್ರಾವತಿ ತರ ಒಂದು ಫ್ಯಾಕ್ಟರಿ ಇದೆ ಸರ್, ಬೆಂಗಳೂರ ಬರ್ತಿ ಫ್ಯಾಕ್ಟರಿ ಇದೆ ಸರ್. ಅವ ಫ್ಯಾಕ್ಟರ್ಸ್ ಅಂದ್ರೆ ಈ 2 ಅನ್ನ ಯಾವ್ಯಾವ ನಂಬರ್ಸ್ ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತೆ. 1 ಇಟ್ ಈಸ್ ಕಂಪ್ಲೀಟ್ ಆಗಿ ಡಿವೈಡ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಫ್ಯಾಕ್ಟರ್ಸ್ ಆಫ್ 6 ಬರಿಬೇಕು ಅಂದ್ರೆ 1 ಅನ್ನ ಯಾವ್ಯಾವ ನಂಬರ್ಸ್ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ತೇವೆ. 1 ಎಲ್ಲಾ ನಂಬರ್ಸ್ ಡಿವೈಡ್ ಮಾಡುತ್ತೆ. 1 2 ಡಿವೈಡ್ ಆಗುತ್ತಲ್ಲ, 2 3 6, 3 2 6. For example, factors of 12, 1 2 3 4 6 12. ಫ್ಯಾಕ್ಟರ್ಸೇ ಬೇರೆ, ಮಲ್ಟಿಪಲ್ಸೇ ಬೇರೆ. ನಾನು ಆಕ್ಚುಲಿ ಅವೆಲ್ಲ ರಾಜ್ಯದಲ್ಲಿ ನಾನು ಬೇಸಿಕ್ ಕ್ಲಾಸ್ ಅಂತ ಮಾಡಿದೆ ಆಯ್ತಲ್ಲ, ಅವ್ರಿಗೆಲ್ಲ ಬಹಳಷ್ಟು ಚಂದ ಹೇಳ್ಕೊಟ್ಟಿನಿ, ನಿಮಗೂ ಹೇಳ್ಕೊಡ್ತೀನಿ ಎಲ್ಲೆಲ್ಲಿ ಬೇಕಲ್ಲಿ. ಫ್ಯಾಕ್ಟರ್ಸ್ ಅಂದ್ರೆ ಯಾವ ಕೊಟ್ಟಿರೋ ನಂಬರ್ಸ್ ಅನ್ನ ಯಾವ್ಯಾವ ನಂಬರ್ಸ್ ಕಂಪ್ಲೀಟ್ ಆಗಿ ಡಿವೈಡ್ ಮಾಡ್ಬೇಕು, ರಿಮೈಂಡರ್ 0 ಉಳಿಬೇಕು ಅಂತೋಕೆ ಫ್ಯಾಕ್ಟರ್ಸ್ ಅಂತ. ಫ್ಯಾಕ್ಟರ್ಸ್ ಆಫ್ 12 is 1 2 3 4 6 12. ಫ್ಯಾಕ್ಟರ್ಸ್ ಆಫ್ 6 is 1 2 3 6. ಬಟ್ ಇದಕ್ಕೆ ಪ್ರೈಮ್ ನಂಬರ್ಸ್ ಅಂದ್ರೆ ಅದು ಗ್ರೇಟರ್ ದ್ಯಾನ್ 1 ಆಗಿರ್ಬೇಕು. ಅದಕ್ಕೆ ಎರಡೇ ಫ್ಯಾಕ್ಟರ್, ಅವರು ಮತ್ತೆ 1. ಇದಕ್ ನೋಡ್ರಿ, ಇದು ಪ್ರೈಮ್ ನಂಬರ್ಸ್ ಅಂತ ಕರೆಯಕ್ಕಾಗುತ್ತಾ? ಆಗುತ್ತಾ? ನೋಡ್ರಿ ಫ್ಯಾಕ್ಟರ್ಸ್ ಎಷ್ಟು ನೋಡ್ರಿ. 5 is a prime. Yes, sir. 5 is a prime. It is divisible by 1 and 5. ಹೌದಲ್ವಾ? 1 and 5. But 10 is not a prime. ಹಾಗಾದ್ರೆ ಏನ್ ಸರ್ ಅದು? Composite number. Composite number. ಕಾಂಪೋಸಿಟ್ ನಂಬರ್. ನೋಡ್ರಿ ಈಗ ಬಂತು ನಿಮಗೆ ಕಾಂಪೋಸಿಟ್ ನಂಬರ್. ಸೊ ನೋಡ್ರಿ ಇದಕ್ಕೆ ಫ್ಯಾಕ್ಟರ್ಸ್ ಎಷ್ಟಿದಾವೆ? 1 2 5 10 ಇದಾವಲ್ಲ. ಓನ್ಲಿ 2 ಫ್ಯಾಕ್ಟರ್ಸ್. ಯಾವುದು? 1 and itself. Prime numbers means the number is greater than 1. ಶ್ರುತಿ ನೀನ್ ಕೂತ್ಕೊಳ್ಳವ, ನನಗೆ ಒಂಥರ ಅಡ್ಡ ಬಡ್ಡ ಕಣ್ಣಂಗ ಆಗ್ಬಿಡುತ್ತೆ. ಶ್ರುತಿ ಹಿಂಗಿರ್ಬೇಕು, ನಾವ್ ಯಾವಾಗಲೂ ಸ್ಟ್ರೈಟ್, ಅಡ್ಡ ಬಡ್ಡ ಅಲ್ಲ, ಆಯ್ತಾ? ಪ್ರೈಮರ್ಸ್ ನಂಬರ್ಸ್ ಅಂದ್ರೆ ದ ನಂಬರ್ ಈಸ್ ಗ್ರೇಟರ್ ದ್ಯಾನ್ 1, ನಿಖಿತಾ, Yes, sir. ಅಂಡ್ ಇಟ್ ಈಸ್ ಡಿವಿಸಬಲ್ ಬೈ 1 and itself. ಅಂದ್ರೆ 1 ಇಂದ ಡಿವೈಡ್ ಆಗುತ್ತೆ ಮತ್ತು ತನ್ನನ್ನು ತಾನೇ ಭಾಗಿಸ್ಕೊಳ್ಳುತ್ತೆ ಅಂತ ನಂಬರ್ಸ್ಗೆ ನಾವೆಂತ ಕರಿತೀವಿ? ಪ್ರೈಮ್ ನಂಬರ್. Prime. ಆರ್ ಯು ಕ್ಲಿಯರ್? Yes, sir. ಕ್ಲಿಯರ್? Yes, sir. ಕ್ಲಿಯರ್ ಬರ್ಕೊಂತೀರಾ ಸೈಡ್ ಹೆಡಿಂಗ್? ಪ್ರೈಮ್ ನಂಬರ್ಸ್. The natural numbers. समन्विता कहाँ है? The natural numbers greater than 1. The natural numbers greater than 1 which are divisible by 1 and 1 and number itself are called ಏನು? Prime number. Are called prime numbers. ಪ್ರೈಮ್ ನಂಬರ್ಸ್ ಎಷ್ಟು ಫ್ಯಾಕ್ಟರ್ಸ್ ಇರುತ್ತೆ? 2 factors. ಯಾವುದು? 1 and number itself. 1 and ನಂಬರ್. ಕ್ಲಿಯರಾ? Yes, sir. ಬರ್ಕಂಡ್ರಿ. The natural number is greater than 1 which are divisible by 1 and the number itself are called as prime numbers. ಸಮನ್ವಿತ ಬರ್ಕಂಡ? ಮುಂಚೆ ಬರ್ಕೊಂಡ್ಬಿಡು. The natural number, ಒಂದ್ ನಿಮಿಷ ಎಲ್ಲರೂ ಸುಮ್ಮನೆ ಇರ್ರಿ, ಅವಳಿ ಬರ್ತಾಳೆ ಅಲ್ಲಿಗೆ. The natural numbers greater than 1 which are
divisible by, which are divisible by 1 and ಜಗದೀಶ ಕಾಣ್ತಾ ಇದ್ದೀನ ನಾನು 1 and number itself ಅಂದ್ರೆ ಏನು ಅವನಿಗೆ ಅವನೇ ಜಾಡ್ಸ್ ಹೊತ್ಕೊಳ್ಳೋದು ಅಂತ ಅವನಿಗೆ ಅವನೇ ಜಾಡ್ಸ್ ಹೊತ್ಕೊಳ್ಳೋದು itself are called as Prime numbers. First of prime numbers have two factors. Prime numbers have two factors, that is 1 and number itself. 1 and number itself. 1 and number itself. Now take down the example for prime numbers 2, 3, 5, 7, 9 barila. No, 9 No, bari. sir. 9 barila. No, sir. ಬರಿಬೋದಾ? ಬರೀತೀನಿ. No, sir. ನೋಡ್ರಲ್ಲ ಬಸ್ನಾಗ 2 ಸೀಟ್ ಇದ್ರೆ 3 ಜನ ಕೂತ್ಕೊಳ್ಳೋದನ್ರ ನೀವು? ನಿಖಿತಾ ಅಡ್ಜಸ್ಟ್ ಮಾಡ್ಕೊಳಕ್ ಆಗುತ್ತಾ? ಮ್ಯಾಥಮೆಟಿಕ್ಸ್ ಅಂದ್ರೆ ಅಡ್ಜಸ್ಟ್ಮೆಂಟ್ ಇಲ್ಲ. 1 + 1 2ನೇ. ಬಸ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತೀವಿ. ಹೌದಲ್ಲ? 9 ಬರೆದ್ರೆ ಅದಕ್ಕೆ 3 ಫ್ಯಾಕ್ಟರ್ಸ್ ಇದೆ. 1, 3, 9. ಪ್ರೈಮ್ ನಂಬರ್ಸ್ ಅಂದ್ರೆ 2 ಫ್ಯಾಕ್ಟರ್ಸ್ ಇರಬೇಕು. 1 ಮತ್ತು ಅದೇ 11, 13 so on. ಎಷ್ಟು ಬೇಕಾದ್ರೆ ಬರೀಬಹುದು. ಸೊ ಕ್ಲಿಯರ್? Yes, sir. ಸೊ ಇವತ್ತು ಏನೇನು ಮಾಡಿದೆ? ನ್ಯಾಚುರಲ್ Natural numbers. Whole numbers. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಆಲ್ ಪಾಸಿಟಿವ್ ನಂಬರ್ಸ್. 0 ಜೊತೆಗೆ ಆಲ್ ನ್ಯಾಚುರಲ್ ನಂಬರ್ಸ್ ಇದ್ರೆ ಹೋಲ್ ನಂಬರ್ಸ್ ಅಂತ ಕರಿತೀವಿ. ಇಂಟೀಜರ್ಸ್ ಅಂದ್ರೆ ಐ, ಕ್ಯಾಪಿಟಲ್ ಐ, ಅಲ್ಲಿ 0 ಇರುತ್ತೆ, ಆಲ್ ಪಾಸಿಟಿವ್ ನಂಬರ್ಸ್ ಇರುತ್ತೆ, ಜೊತೆಗೆ ಆಲ್ ನೆಗೆಟಿವ್ ನಂಬರ್ಸ್ ಇರುತ್ತೆ. ಅದರ ನೆಕ್ಸ್ಟ್ ನಾವು ಕಂಬಂದ್ ಯಾವುದು? ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಆರ್ rational and irrational numbers. Rational ಅಂದ್ರೆ ಏನು ಸರ್? Rational numbers can be expressed in the form of P by Q, where Q is not equal to 0. That is very important. ಅದು ಬರದೇ ಇದ್ರೆ ನಿಮ್ಗೆ rational number ಅಂತ ಅನ್ನಲ್ಲ. Next, irrational number. The numbers cannot be expressed in the form of P by Q. ಯಾವುದನ್ನ P by Q ಫಾರ್ಮ್ ಅಲ್ಲಿ ಬರೆಯಕ್ ಸಾಧ್ಯತೆ ಇಲ್ವೋ ಅವನ್ನೆಲ್ಲವನ್ನೂ ಸಹ ನಾವು ಹೇಳ್ತೀವಿ. ಆ ಇರಾಷನಲ್ ನಂಬರ್ ನ ಡೆಸಿಮಲ್ ಫಾರ್ಮ್ ಅಲ್ಲಿ ಬರೆದ್ರೆ ನಾನ್ ಟರ್ಮಿನೇಟಿಂಗ್ ಅಂಡ್ ನಾನ್ ರೆಕರಿಂಗ್. ಏನ್ ನಾನ್ ಟರ್ಮಿನೇಟಿಂಗ್ ಅಂದ್ರೆ ಡಿವಿಷನ್ ಕ್ಲೋಸ್ ಆಗಲ್ಲ, ಮತ್ತೆ ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಸೇಮ್ ನಂಬರ್ ರಿಪಿಟೇಷನ್ ಆಗಲ್ಲ. ನೆಕ್ಸ್ಟ್, ಪ್ರೈಮ್ ನಂಬರ್ಸ್. ವಾಟ್ ಇಸ್ ಪ್ರೈಮ್ ನಂಬರ್ಸ್? The number is, the natural number is greater than 1. The number is divided by 1 and the number itself is called prime numbers. Prime numbers has 2 factors, 1 and number itself. So clear? ಕಲಿತೀನಂತ ಭರವಸೆ ಬರ್ತಾ ಇದೆಯಾ? ಸಮಾನ್ವಿತ, ಈಗ ಇಲ್ಲಿ 2 ಜನ ನನಗೆ ರಿಲೇಷನ್ಸ್ ಇದ್ದಾರೆ. ಗೊತ್ತು ಸರ್. ಅವ್ರನ್ನ ಕೇಳಲ್ಲ ನಾನು. ಅವ್ರು ಯಾಕಂದ್ರೆ ನಮ್ಮ ಮಾಮ್ ಬೈತೈತೆ ಅಂತ ಅಂತಾರ ಅವರು. ಅವ್ರನ್ನ ಕೇಳಂಗಿಲ್ಲ. ನಾನು ನಿನ್ನನ್ ಕೇಳ್ಬೇಕು, ನಿಖಿತನ್ ಕೇಳ್ಬೇಕು. ನಿಖಿತ ಮತ್ತೇನ್ ಗೊತ್ತಾ, ನನ್ನ ಫ್ರೆಂಡ್ ಮಗಳು, ಅವಳು ನಮ್ಮ ಅಪ್ಪಾಜಿ ಎಲ್ಲಾರು ಅಂದತ್ತಂತ ಅವಳು ಕೇಳಂಗಿಲ್ಲ. ಸಮಾನ್ವಿತ ಅಂಡ್ ಜಗದೀಶನ್ ಕೇಳ್ಬೇಕು ನಾನೀಗ. ಸಮಾನ್ವಿತ ಏನ್ ಅನಿಸುತ್ತೆ ಕ್ಲಾಸ್? ಸರ್ ಚೆನ್ನಾಗ್ ಅನ್ಸುತ್ತೆ. ಟು ಬಿ ಫ್ರಾಂಕ್, ನಾನು 100 ಸಾರಿ ಹೇಳ್ಕೊಡ್ತೀನಿ, 100 ಸಾರಿ ಹೇಳ್ಕೊಡ್ತೀನಿ, ಆದ್ರೆ ನೀವು ಕಲಿಬೇಕು. ಎಲ್ಲಾ ಪ್ರಾಬ್ಲಮ್ಸ್ ನಾನೇ ಮಾಡಿಸ್ತೀನಿ. ಒಂದೊಂದು ಬಿಡಿಗಾಡ್ರಿ, ನಾನು ಮಾಡ್ಸಿರೋ ಒಂದು ಕಂಡೀಷನ್ ಇದೆ, ಅದು ಮಾಡ್ತೀರಾ? ಒಂದೊಂದು 2 ಲಕ್ಷ ಅಕೌಂಟಿಗೆ ಹಾಕಿ. ಬೇಡ, ಇವತ್ತಿಗೆ ಬಿಟ್ರೇನು, SLC ಇವತ್ತಿಗೆ ಬಿಟ್ರೆ ನಮ್ಗೆ ಬಿಟ್ಬಿಡ್ತೀವಿ. ನಂದು ಏನು ಕಂಡೀಷನ್ ಇಲ್ಲ. ಮಾಡ್ಸಿರೋ ಲೆಕ್ಕಗಳನ್ನ 3 ಸಲ ಬರೀರಿ. ಆಗುತ್ತಾ? ನೀವು ಫ್ರೀ ಅಂತ ಹೇಳಿ 2 ಲಕ್ಷ ಕೇಳ್ತೀರಾ? ನನಗೆ
ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಬೌಟ್ ಮನಿ. ಸೊ ಯು ಕ್ಯಾನ್ ಲರ್ನ್. ಫಸ್ಟ್ ನನ್ನ ಜೊತೆ ಕಲ್ತಿದ್ದಕ್ಕೆ ಇವತ್ತು ನನಗೆ ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ. ಒಂದು ಉದ್ದೇಶ, ನಾನು ಕಲ್ತಿರೋದು ನನಗೆ ಲಾಸ್ಟ್ ಆಗಬಾರ್ದು. ನೀವು ಒಂದಿವಸ ಗುಡ್ ಟೀಚರ್ ಆದ್ರೆ, ಏನಾರೋ ಟೀಚರ್ ಆದ್ರೆ ಚೆನ್ನಾಗಿ ಹೇಳ್ಕೊಡ್ಬೇಕು. ಆಯ್ತಲ್ಲ, ಇಲ್ಲಿ 2 ಜನ ಇದಾರಲ್ಲ, ವಂಶಿಕಾ ಮತ್ತು ಸೃಷ್ಟಿ, ಅವ್ರಿಬ್ಬರ ತಾಯರು ನನಗೆ ಕ್ಲಾಸ್ ಸ್ಟೂಡೆಂಟ್ಸು. ಅವ್ರಿಬ್ಬರ ತಾಯರು ನನಗೆ ಸ್ಟೂಡೆಂಟ್ಸು ಅಲ್ಲವ ಸೃಷ್ಟಿ? Yes, sir. Yes, sir. ಹೆಂಗ್ ಅದ್ಭುತ ಇದೆ ನೋಡು. ಸಿದ್ದೇಶ್ ನಾನು ಕಾಕ್ನೂರ ಕ್ಲಾಸ್ಮೇಟ್, ಜಗದೀಶ ಹೊಸ ಪರಿಚಯ, ನಮ್ಮ ಬುವ ಅಂತಿದ್ದಾನೆ ಜಗಳೂರಲ್ಲಿ, ಅವನ್ ಪರಿಚಯ. ಬಟ್ ನಿಮಗೆ ಏನ್ ಡೌಟ್ ಬರುತ್ತಲ್ಲ ಸರ್, ಇಲ್ಲೇ ನಿಲ್ರಿ, ಇಲ್ಲೇ ನಿಂತ್ಕೊಂಡ್ರೆ ನಾನು ಅಂದ್ರೆ ಇಲ್ಲಿ ಅರ್ಥ ಆಗಿಲ್ಲ, ನೀವು ನಿಲ್ಸ್ರಿ, ಇನ್ನೊಂದ್ಸಲ ಹೇಳ್ಕೊಡ್ರಿ ಅಂತ ಕೇಳ್ರಿ. ಯಾವ ಕಾರಣಕ್ಕೂ ಭಯ ಇರಬಾರ್ದು, ಕಲಿಯಕ್ಕೆ ಮನಸ್ಸಿರಬೇಕು. ಯಾಕಂದ್ರೆ ನೀವು ನೆಕ್ಸ್ಟ್ ಈ ವರ್ಷ ನಿಮಗೆ ಗೊತ್ತಿದೆ ಹೆಂಗ್ ಎಕ್ಸಾಮ್ ನಡೆದಿದೆ ಅಂತ. ಪ್ರತಿ ವರ್ಷ ಗೋಲ್ಮಾಲ್ ನಡೀತಿತ್ತು, ಈಗ ಗೋಲ್ಮಾಲ್ ಇಲ್ಲ. ಯು ಆರ್ ಸಿಟ್ಟಿಂಗ್ ಅಂಡರ್ ದಿ ಥರ್ಡ್ ಐ. ಯಾವುದು? CC ಕ್ಯಾಮ್ರಾ ವಿತ್ ವಾಯ್ಸ್ ರೆಕಾರ್ಡಿಂಗ್. ಈ ವರ್ಷ ಬರೀ ಪಿಕ್ಚರ್ ಅಷ್ಟೇ ತಗೊಳಲ್ಲ, ಈಗ ವಾಯ್ಸ್ ರೆಕಾರ್ಡಿಂಗ್ ಮಾಡ್ತಾರೆ ಈಗ. ಹಂಗಾಗಿ ಯಾರು ಬರಲ್ಲ. ನಮ್ಮನ್ನ ನಾವೇ ಗೆದ್ಕೋಬೇಕು, ನಮ್ ಭುಜನ ನಾವೇ ತಡ್ಕೋಬೇಕು, ನಾವು ಬಹಳ ಚೆನ್ನಾಗಿದೀವಿ ಅಂತ. ಆಯ್ತಲ್ಲ, ನೀವೇ ಪಾಸ್ ಆಗ್ಬೇಕು ಅಂದ್ರೆ ನೀವೇ ಓದ್ಬೇಕು. ನಿಮ್ಮ ಅಪ್ಪ ಅಮ್ಮ ಓದಕ್ಕಾಗಲ್ಲ, ತಿಂಡಿ ಮಾಡ್ಕೊಡ್ಬೋದು. ನಿಮ್ಗೆ ಬೇಕಾದ್ರೆ ಮನ್ಸು ಮಾಡ್ರೆ ನಾಳೆ ಸಾಯಂಕಾಲ ಬರೋಷ್ಟೊತ್ತಿಗೆ ನಾನು ಬರ್ತಿದ್ದಂಗೆ, ಬಸ್ ಇಳಿತಿದ್ದಂಗೆ ಅಲ್ಲಿಗೆ ಬಸ್ ಸ್ಟ್ಯಾಂಡಿಗೆ ಮೆಣಸಿಕಾಯಿ ತಗೊಂಡ್ಬಿಟ್ಟಿರ್ತಾರೆ ಕವರ್ಗೆ, ತಿನ್ಕಳೆ ಅಂತ ಕೊಡ್ಬೇಕು. ಬಟ್ ಓದಕ್ಕಾಗಲ್ವೇ? ಯಾರು ಓದ್ಬೇಕು? ಗೊತ್ತೀರಾ? ಹಂಗಾದ್ರೆ ಇದೊಂದು ವೀಕು 6 to 7 ಇರ್ಲಿ, ಆಗ್ಬೋದಾ? Yes, sir. ಇದೊಂದು ವೀಕ್ ಸಂಜೆ 6 to 7, ಯಾಕಂದ್ರೆ ಜಾಯ್ನ್ ಆಗಾರ ಇರ್ತಾರಲ್ಲ ಅವ್ರಿಗೆ ಅನುಕೂಲ ಆಗ್ಲಿ ಅಂತ. ನೆಕ್ಸ್ಟ್ ವೀಕ್ ಆನ್ವರ್ಡ್ಸ್ ಮಾರ್ನಿಂಗ್ 6 to 7 ಮಾಡೋಣ ಅಂತಿದ್ದೀನಿ. ಮಾಡೋಣ? Yes, sir. Yes, sir. ಸಮನ್ವಿತಾ? ಎಸ್ ಸರ್. ಸರ್ ನಾನು ಹೇಳೋದು 8 ಗಂಟೆ, ನಾನು ಹೇಳೋದು 8:30. ಅದು ನಿಮ್ಗೋಸ್ಕರ ಹೇಳ್ತಿದ್ದೀನಿ, ಆಯ್ತಲ್ಲ? ಕೇಳಲ್ಲ ವಂಶಿಕಂಗೆ, ನಾನು 8:30 ಹರ ಶಿವ. ಆದ್ರೆ ಬಟ್ ಬಿಕಾಸ್ ಆಫ್ ಕಮಿಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಆಮೇಲೆ ನಾಳೆಯಿಂದ ನೆನ್ಪಿಟ್ಕೊಳ್ರಿ, 6 ಅಂದ್ರೆ 6 ಪ್ರೆಸೆಂಟ್ ಇರ್ತೀನಿ. ನೋಡಿದ್ರಾ ಸೃಷ್ಟಿ? ಇದನ್ನೆಲ್ಲ ನಾನು ನಂದು ವಿಚಾರದಲ್ಲಿ ನೀವು ಪಕ್ಕ ಇರ್ಬೇಕು. ಸರ್ ಮಮ್ಮ ಜಾಯ್ನ್ ಆದೆ, ಯಾವ ಮಮ್ಮ ಗಿಮ್ಮ ಯಾವ ಇಲ್ಲ ವಂಶಿ, ನೆನ್ಪಿಟ್ಟಿಗ ಪಕ್ಕ ಜಾಯ್ನ್. ಯಾಕಂದ್ರೆ ಯು ಹ್ಯಾವ್ ಟು ಲರ್ನ್ ಡಿಸಿಪ್ಲಿನ್ ಫ್ರಮ್ ದಿಸ್. ಎಲ್ಲದನ್ನು ಕಲಿಬೇಕು. ಟೈಮ್ ಫ್ಯಾಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ನಿಖಿತಾ ಓಕೆನಾ? ನಾಳೆ ಎಷ್ಟೊತ್ತಿಗೆ? 6 to 7. ನಿಮ್ ಫ್ರೆಂಡ್ಸ್ ಯಾರು ಇದ್ರೆ ಇನ್ನೂ ಜಾಯ್ನ್ ಆಗಾರು ಅವ್ರಿಗೆ ಜಾಯ್ನ್ ಮಾಡಿಸ್ರಿ. ಇದ್ರ ವಿಡಿಯೋನ ಶೇರ್ ಮಾಡ್ತೀನಿ ಆಮೇಲೆ, ಓಕೆನಾ? ಬಾಯ್ ಅಣ್ಣ, ಬಾಯ್. ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ ಏನಾದ್ರು ಡೌಟ್ಸ್ ಇದ್ರೆ. Sir, integers ನ Z ಇಂದ ರೆಪ್ರೆಸೆಂಟ್ ಮಾಡ್ತೀವಿ ತಾನೆ? Z ಅನ್ನು ತಗೋಬಹುದು, I ಅನ್ನು ತಗೋಬಹುದು. Z ಕ್ಯಾಪಿಟಲ್ Z ಇದೆಯಲ್ಲ, Z is equal to ತಗೋಬಹುದು. ಓಕೆನಾ? ಕ್ಲಿಯರಾ? ಸರ್ ಮತ್ತೆ 3.3 ಅಂದ್ರೆ ಅದು ರೆಕರಿಂಗ್ ಅಂದ್ರೆ ಟರ್ಮಿನೇಟಿಂಗ್ ಇದೆಯಲ್ಲ ಸರ್? ನಾನ್ ಟರ್ಮಿನೇಟಿಂಗ್ ನಾನು ಬರ್ತಿರೋದೇನು? ಸರ್ ಅದು 3.3 ರ್ಯಾಷನಲ್ ನಂಬರ್ ಆಗುತ್ತಾ? ನಾನು ಹೇಳ್ತಾ ಆಗಲ್ಲ ಅಂತ ಹೇಳ್ತಿರೋದು ಸರ್. ಅಲ್ಲ ಸರ್, ಅಂದ್ರೆ ಸರ್ ಅಂದ್ರೆ ನಾನ್ ಟರ್ಮಿನೇಟಿಂಗ್ ಅಲ್ಲ ಸರ್, ಅಂದ್ರೆ ಡೆಸಿಮಲ್ ನಿಂತು 20 ಬರ್ದಲ್ಲ, 20 ಬರ್ದಾಗ 3.33 ಬಂತಲ್ಲ, ಅದು 20 is a irrational number. ಅಲ್ಲೇ ಅರ್ಥ ಮಾಡ್ಕ. 3.33 ಬಂದಿದೆ ಅಂದ್ರೆ, ಕಂಟಿನ್ಯೂಸ್ ಬಂದಿದೆ ಅಂದ್ರೆ ಅದು ಇಟ್ ಇಸ್ ನಾಟ್ ಎ ಇರಾಷನಲ್ ನಂಬರ್. ಎಲ್ಲಿ ಡಿಫರೆನ್ಸ್ ಬರ್ತಾ ಹೋಗ್ತತ್ತಲ್ಲ ಕಂಟಿನ್ಯೂಸ್ ಮಾಡ್ತಾ ಹೋದಾಗ, ಡೆಸಿಮಲ್ ಪಾಯಿಂಟ್ ಇಂದ ಮುಂದಕ್ಕೆ ಅವು ಕಂಟಿನ್ಯೂಸ್ ಅಗೇನ್ ರಿಪಿಟೇಷನ್ ಆಗಲ್ಲ, ಅವೆಲ್ಲವೂ ಇರಾಷನಲ್ ನಂಬರ್ಸ್. ಸೊ ಕ್ಲಿಯರ್? ರೂಟ್ 2 ಕಂಡಿಡೀರಿ ನೀವು ಬೇಕಾರೆ. ರೂಟ್ 2, ರೂಟ್ 3, ರೂಟ್ 5, ರೂಟ್ 7 ಈ ತರದ್ ಮಾಡ್ರೆ ಗೊತ್ತಾಗುತ್ತೆ. ಸರ್ ಅಂದ್ರೆ ಒಂದ್ ನಂಬರ್ ಈಗ 2.8 ಇಂದ ಡಿವೈಡ್ ಆದ್ರೆ ಅದು ರ್ಯಾಷನಲ್ ಇರ್ಯಾಷನಲ್ ಆಗುತ್ತಾ? 2.8 ಇಂದ ಡಿವೈಡ್ ಮಾಡ್ಬೇಕು ನೋಡಿ. ಈಗ 10 ಇದೆ, 10 ಡಿವೈಡೆಡ್ ಬೈ 2.8 ಇದೆ ಅಂತ ಇಟ್ಕೊಳ್ರಿ. ಒಂದು ನಿಮಿಷ ನೆನ್ಬಿಟ್ಟಿಕ. ಯು ಕ್ಯಾನ್ ರೈಟ್ 10. ಯು ರೈಟ್ ಇಟ್ ಆಸ್ 28. ಡೆಸಿಮಲ್ ಪಾಯಿಂಟ್ ರಿಮೂವ್ ಮಾಡಿದೀಯಾ? ಡೆಸಿಮಲ್ ಪಾಯಿಂಟ್ ರಿಮೂವ್ ಮಾಡಿದೀಯಾ? ಡೆಸಿಮಲ್ ಪಾಯಿಂಟ್ ರಿಮೂವ್ ಮಾಡಿದ್ರೆ ಪಾಯಿಂಟ್ ಅಂದ್ರೆ 1, ಪಾಯಿಂಟ್ ಮುಂದೆ ಎಷ್ಟು ಸಂಖ್ಯೆ ಇದೆ? 1 ಸಂಖ್ಯೆ ಅಂದ್ರೆ 1 0 ಬರಿಬೇಕು. ಇದೆಲ್ಲ ಹೇಳ್ಕೊಡ್ತೀನಿ. ಬಟ್ 2.8 ಇಟ್ ಇಸ್ ನಾಟ್ ಎ ರ್ಯಾಷನಲ್ ನಂಬರ್. ನಾನು ಹೇಳ್ತೀನಿ ರ್ಯಾಷನಲ್ ನಂಬರ್ ರೂಟ್ 2, ರೂಟ್ 3 ಇರಾಷನಲ್ ನಂಬರ್ಸ್.
√5, √7 ಈ ತರವನ್ನ ನಾವು ಏನಂತ ತಗೊಂತೀವಿ ಇರಾಷನಲ್ ನಂಬರ್ಸ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದಿ ಫಾರ್ಮ್ ಆಫ್ p by q. ನೋಡ್ರಿ ಈಗ 2.8 ತಗೊಂಡ್ರೆ ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ p by q. ಡೆಸಿಮಲ್ ಡಿನಾಮಿನೇಟರ್ ಐತೆ ಇಲ್ಲ. ಸರ್ ಅದನ್ನೇ ಕೇಳಿದ್ದು ಸರ್, ಡೆಸಿಮಲ್ ಅಂದ್ರೆ ಡೆಸಿಮಲ್ಸ್ ಇದ್ದಾಗ ಬರುತ್ತಾ ಅಂತ. ನಾನ್ ಹೇಳ್ತಿರೋದು ಕೇಳು, p by q ಫಾರಮ್ ಅಲ್ಲಿ ಬರೆಯಕ್ ಆಗಲ್ಲ ಅಂದ್ರೆ ಮಾತ್ರ ಅವು ಇರಾಷನಲ್ ನಂಬರ್ಸ್. ಇದನ್ನ p by 2.8 ಇದೆ, ಇದನ್ನ p by q ಫಾರಮ್ ಅಲ್ಲಿ ಬರೆಯಕ್ ಆಗುತ್ತಾ? ಸರ್ ಬರೆಯಕ್ಕಾಗಲ್ಲ. √2 ಡೆಸಿಮಲ್ ಇದ್ರಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಹಾ ಸರ್. √2 ನ √2 is a irrational number. ಕ್ಲಿಯರ್ ಎಸ್ ಸರ್. 2 ನ ಡೆಸಿಮಲ್ ವೇನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅದ್ರ ಬರ್ತತಲ್ಲ 1.1453 ಏನೋ ಬರ್ತಾ ಹೋಗ್ತತೆ. ನಾನ್ ಟರ್ಮಿನೇಟಿಂಗ್, ಡಿವಿಷನ್ ಕ್ಲೋಸ್ ಆಗಲ್ಲ, ಮತ್ ನಾನ್ ರೆಕರಿಂಗ್ ಡೆಸಿಮಲ್ ಪಾಯಿಂಟ್ಸ್ ಮುಂದಕ್ಕೆ ಕಂಟಿನ್ಯೂ ಇದೆ. ಕ್ಲಿಯರಾ? ಎಸ್ ಸರ್ ಕ್ಲಿಯರ್. ನಾಳೆ ಎಷ್ಟೊತ್ತಿಗೆ? 6 ಹೋಯ್ತಲ್ಲ. 6 ಮೇಲೆ ಜಾಯ್ನ್ ಆದರು 10 ರೂಪೀಸ್ ನಾನು ಫೋನ್ ಪೇ ಮಾಡ್ಬೇಕು. 6 ಮೇಲೆ ಎಕ್ಸಾಕ್ಟ್ 6 ಅಂದ್ರೆ 6 ನಾನು ಹೋಯ್ತಲ್ಲ ನಿಖಿತಾ. ಯಾಕಂದ್ರೆ ನನಗೇನ್ ಗೊತ್ತಾ, 10 ನಿಮಿಷನೂ ಇಂಪಾರ್ಟೆಂಟ್ ಇರುತ್ತೆ. ಇನ್ನೊಂದು ಕಾನ್ಸೆಪ್ಟ್ ಹೇಳ್ಬೋದು, 1 ಅವರ್ ಇಟ್ಕೊಳ್ಳೋಣ, ಸಾಟರ್ಡೆ ಸಂಡೇ 1 or 2 hours ಇಟ್ಕೊಳ್ಳೋಣ. ರೆಗ್ಯುಲರ್ 1 hour, ಸಾಟರ್ಡೆ ಸಂಡೇ 2 hours. ಆಗ್ಬೋದಾ? ಎಸ್ ಸರ್. ನಿಮ್ಗೆ ಏನಾರ ಡೌಟ್ಸ್ ಇದೆಯಾ? ಕಲಿತೀನಿ ಅನ್ನೋ ಭರವಸೆ ಇದೆಯಾ? ಅಲ್ಲಿ ನಾನ್ ಕಲಿಸ್ತೀನಿ ಅನ್ನೋ ಭರವಸೆ ನಿಮ್ಗೆ ಬಂದಿದ್ಯಾ? ಎಸ್ ಸರ್. ಬಂದಿದ್ಯಾ? ಎಸ್ ಸರ್. ಕಲಿಸ್ತೀನಿ ಅನ್ನೋ ಭರವಸೆ ಇದ್ರೆ ಮಾತ್ರ ಇದ್ರಲ್ಲಿ ಕಂಟಿನ್ಯೂ ಮಾಡೋಣ, ಇಲ್ಲಾಂದ್ರೆ ಡ್ರಾಪ್ ಮಾಡೋಣ. ಇವತ್ತೆ ಏನ್ ಮಾಡೋಣ ಸಮಾನ್ವಿತಾ? ಸರ್ ಕಂಟಿನ್ಯೂ ಮಾಡಿ ಸರ್. ಭರವಸೆ ಇದೆಯಾ ನಾನ್ ಕಲಿಸ್ತೀನಿ ಅಂತ? ಎಸ್ ಸರ್. ಯಾಕೆ ನಾನು ನಿಮ್ ಬಗ್ಗೆ ಭರವಸೆ ಕೇಳ್ತಿದ್ರೆ, ನನಗೋಸ್ಕರ ನೀವು ಲೈಫ್ ಹಾಳು ಮಾಡ್ಕೊ. ಸರ್ ಏನಂತಂದ್ರೆ ವಂಶಿಕನ್ ಫ್ರೆಂಡು, ವಂಶಿಕ ಏನಂತ ಅಂತ ಯೋಚನೆ ಮಾಡ್ಬೇಡ ನೀನು. ಜಗದೀಶ ಈಗ ಕಂಟಿನ್ಯೂ ಮಾಡೋಣ ಬೇಡ? ಮಾಡಿ ಸರ್. ಮಾಡೋಣ. ನಿಖಿತಾ ಮಾಡಿ ಸರ್. ಮಾಡೋಣ, ಕಲಿತೀರಾ? ಆಮೇಲೆ ಒಂದು ನೋಟ್ಸ್ ಅನ್ನ ಫಾಲೋ ಮಾಡ್ರಿ. ಅಲ್ಲಿ ಇಲ್ಲಿ ಎರಡು ದೋಣಿ ಮೇಲೆ ಕಾಲಿಡ್ಬೇಡ್ರಿ. ಕಾಲಿಟ್ಬಿಟ್ಟು ಆ ಕಡೆಗೂ ಕನ್ಫ್ಯೂಸ್ ಈ ಕಡೆಗೂ ಕನ್ಫ್ಯೂಸ್ ಆಗ್ಬೇಡ್ರಿ. ನಾನು ಹೇಳ್ತಿದ್ದೀನಲ್ಲ, ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಎಲ್ಲ ಪ್ರಾಬ್ಲಮ್ಸ್ ನಾನೇ ಸಾಲ್ವ್ ಮಾಡಿಸ್ತೀನಿ. ಜಸ್ಟ್ ನೀವು ವರ್ಕೌಟ್ ಮಾಡ್ಬೇಕಷ್ಟೇ. ಒಂದು ಕಾನ್ಫಿಡೆನ್ಸ್ ಕೊಟ್ಬಿಟ್ಟಿದ್ದೀನಿ, ಬರ್ಕೊಂಡ್ಬಿಡ್ರಿ. ಈಗ ಬೇಕಾದ್ರೆ ನಾಳೆ ಏನಾರ ನೀವು ಒಂದು ಬಾಂಡ್ ಪೇಪರ್ ಕಳಿಸ್ರಿ, ಬೇಕಾದ್ರೆ ಸೈನ್ ಮಾಡಿ ಕಳಿಸ್ಬಿಡ್ತೀನಿ. ಕಳಿಸ್ತೀರಾ? ಓಕೆ, ಬಾಯ್. ಕ್ಲೋಸ್ ಮಾಡೋಣ. ಓಕೆ. ಎಸ್ ಸರ್.